नमः हरिः ॐ सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नायगेयं सदयमसदजेयं श्रीसहायं भजेयं व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय पुनरम्यतोय सदृशायासाय मासेविने दासाय भयदाय मध्वगुरुहृद्वासाय तुभ्यं नमः विद्वदाद्यः समध्वोद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्यात् शुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे शने दिनमणे सूनो ह्यनेकगुणसन्मणे अरिष्टं हर मे भीष्टं कुरु मा कुरु सङ्कटम् वसुधातलविख्यातं वैराग्यादिगुणार्णवम् वेदाङ्गचतुरं वसुधेन्द्रगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीमन्मध्वमहाचार्यपदपद्मैकसद्मनाम् अणूनां महतां चापि भवतात् करुणामयि हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्तिस्तु सतामशेषसन्मङ्गलानि भवन्तु ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಪುರುಷಾರ್ಥಗಳನ್ನು ಚೆನ್ನಾಗಿ ನಿರೂಪಣೆ ಮಾಡುವ ಅತ್ಯಂತ ಅದ್ಭುತವಾದ ವೇದಕ್ಕಿಂತಲೂ ದೊಡ್ಡದಾದ ಕೃತಿ ಶ್ರೀಮನ್ ಮಹಾಭಾರತ. ಮಹಾಭಾರತದ ಸಾರಭೂತವಾದ ವ್ಯಕ್ತಿತ್ವ ಪಾಂಡವರದ್ದು. ಪಾಂಡವರ ಜನನ, ಅವರ ವಿದ್ಯಾಭ್ಯಾಸದ ಕುರಿತಾದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ತಮ್ಮ ವಿದ್ಯಾ ಕೌಶಲವನ್ನು ಪಾಂಡವರು ತೋರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಡೆದ ಭೀಮ ದುರ್ಯೋಧನರ ಗದಾಯುದ್ಧ, ಅರ್ಜುನ ಕರ್ಣರ ಶಸ್ತ್ರಾಸ್ತ್ರ ಯುದ್ಧ, ಧನುರ್ಯುದ್ಧ, ಅದು ಎಲ್ಲರನ್ನೂ ಕೂಡ ಮನಸ್ಸೆಳೆದಿದೆ. ಜನರೆಲ್ಲರೂ ಕೂಡ ಜಯ ಭೀಮ ಜಯ ದುರ್ಯೋಧನ ಅಂತ ನಾದವನ್ನು ಮಾಡುತ್ತಾ ಅವರು ಎರಡು ಭಾಗ ಆಗಿದ್ದಾರೆ. ಗುರುದಕ್ಷಿಣೆಯ ಸಂದರ್ಭದಲ್ಲಿ ದ್ರುಪದ ರಾಜನನ್ನ ಗೆದ್ದು ತಂದು ನನಗೆ ಒಪ್ಪಿಸಬೇಕು ಅಂತ ದ್ರೋಣಾಚಾರ್ಯರು ಹೇಳಿದರೆ 100 ಜನ ಭಾರತ ರಾಷ್ಟ್ರರು ಹೋಗಿದ್ದಾರೆ. ಇವರೆಲ್ಲ ರಥ ಹಿಡ್ಕೊಂಡು ಹೋದರೆ
ಪಾಂಚಾಲದ ಊರಿನ ಜನರು, ನಾಗರಿಕರು, ಹೆಂಗಸರು, ಮುದುಕರು, ಹುಡುಗರು ಎಲ್ಲರೂ ಕೂಡ ವನಿಕೆ, ಕೋಲು, ಕೊಡಲಿ ಇಂಥ ಮನೆಯ ವಸ್ತುಗಳನ್ನು ತಗೊಂಡ್ಬಂದು ಅದರಿಂದಲೇ ಹೊಡೆದು ಇವರನ್ನು ಓಡಿಸಿಬಿಟ್ಟಿದ್ದಾರೆ. ನೋಡಿ, ಈ 100 ಜನ ಅವರು ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡಿದವರು, ಆದರೆ ಊರಿನವರ ಕಡೆಯಿಂದಲೇ ಹೊಡೆಸಿಕೊಂಡು ಬಂದಿದ್ದಾರೆ. ಅವರೆಲ್ಲ ಬಂದರಂತೆ, ಆಗೋದಿಲ್ಲ ತಮ್ಮ ಕೈಯಲ್ಲಿ ಅಂತ. ಆವಾಗ ಪಾಂಡವರು 5 ಜನ ಹೋದರು. 5 ಜನ ಹೋದರೆ ಭೀಮಾರ್ಜುನರ ಬಾಣಗಳ ಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಊರಿನವರೆಲ್ಲ ಕಂಗಾಲಾಗಿ ಹೋಗ್ಬಿಟ್ರು. ಆಮೇಲೆ ಅರಸನ ಮಕ್ಕಳು ಎಲ್ಲರೂ ಕೂಡ, ರಾಜನೇ ಸ್ವತಃ ಬಂದಿದ್ದಾನೆ ಯುದ್ಧಕ್ಕೆ ಅಂತ ಎಲ್ಲರೂ ಬಂದರೆ ಯುದ್ಧದಲ್ಲಿ ಎಲ್ಲರನ್ನೂ ಸೋಲಿಸಿಬಿಟ್ಟಿದ್ದಾರೆ. ತತ್ಕ್ಷಣದಲ್ಲೇ ಅರ್ಜುನ ನೇರವಾಗಿ ದ್ರುಪದನ ರಥಕ್ಕೆ ಹಾರಿದ್ದಾನಂತೆ. ಹಾರಿ ಅವನನ್ನು ಹಿಡಿದು ಕೂಡಲೇ ಅತ್ಯಂತ ವೇಗವಾಗಿ, ಅರ್ಜುನನ ಹೆಗ್ಗಳಿಕೆಯಲ್ಲಿ ಅವನು ಬಹಳ ಕ್ಷಿಪ್ರಗತಿ, ಬಹಳ ವೇಗ, ಚುರುಕುತನ ಅಂತಂದರೆ ಅದು ಕಲ್ಪನಾತೀತವಾದದ್ದು. ಅಷ್ಟು ವೇಗದಲ್ಲಿ ಸಂಚರಿಸ್ತಾ ಇದ್ದವನು ದ್ರುಪದನನ್ನು ಹಿಡಿದು ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟನಂತೆ. ಭೀಮಸೇನ ದೇವರು ಹೊಡಿತಾ ಇದ್ದಾರಂತೆ ಯೋಧರನ್ನ. ಅರ್ಜುನ ಅಂತಾನೆ, ಅಣ್ಣ ನಮಗೆ ಬೇಕಾದದ್ದು ದ್ರುಪದ, ಒಳ್ಳೆ ವ್ಯಕ್ತಿ, ಗುರುಗಳ ಆದೇಶದಂತೆ ತಗೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ವ್ಯರ್ಥವಾಗಿ ಊರಿನ ಯೋಧರನ್ನ, ಈ ಅಮಾಯಕರನ್ನ ಯಾಕೆ ಹೊಡಿತಾ ಇದ್ರಿ ಅಂತ. ದ್ರುಪದ ಕಟ್ಟಿಸಿಕೊಂಡು ಕೆಳಗೆ ಬಿದ್ದಿದ್ದಾನೆ ಅರ್ಜುನನ ರಥದಲ್ಲಿ. ಆವಾಗ ಅವನು ಅಂದ್ಕೊಳ್ತಾನೆ, ಈ ಅರ್ಜುನನಿಗೊಂದು ಹೆಣ್ಣು ಹಿಡಿಬೇಕಲ್ಲ ಅಂತ ಅನಿಸುತ್ತವನು. ಎಂಥ ವ್ಯಕ್ತಿ ಇವನು, ಪರಾಕ್ರಮಿ, ಅಷ್ಟೇ ಹೃದಯವಂತಿಕೆ ಇದೆ. ಇಂಥವನಿಗಾಗಿ ಒಂದು ಹೆಣ್ಣು ಬೇಕಲ್ಲ ಅಂತ ಅನಿಸುತ್ತೆ. ಜೊತೆಗೆ ದ್ರೋಣಾಚಾರ್ಯರು ತನ್ನನ್ನು ಕಟ್ಟಿ ಹಾಕಬೇಕು ಅಂತ ಹೊರಟಿದ್ದಾರೆ. ಅದರಿಂದ ಸೇಡಿ ತೀರಿಸಿಕೊಳ್ಳಬೇಕು, ದ್ರೋಣರನ್ನು ಕೊಲ್ಲುವ ಮಗ ಬೇಕು ಅಂತ ಆಸೆ ಆಗುತ್ತೆ. ಯಾಜೋಪಯಾಜರನ್ನ ಕರೆಸಿ ಒಂದು ಯಾಗವನ್ನು ಮಾಡ್ತಾನೆ. ಹೆಂಡತಿ ಬರೋದು ಹೊತ್ತಾಗತ್ತೆ ಅಂತ ಅಗ್ನಿಯಲ್ಲೇ ಆಹುತಿ, ಆ ಹವಿಸ್ಸನ್ನು ಹಾಕಿಬಿಡುತ್ತಾರೆ. ಹಾಕಿದರೆ ಅಗ್ನಿಯಿಂದಲೇನೆ ಇಬ್ಬರು ಬರುತ್ತಾರೆ, ಧೃಷ್ಟದ್ಯುಮ್ನ ಮತ್ತೆ ದ್ರೌಪದಿ. ಅಗ್ನಿಯಿಂದಲೇ ಬಂದವರು, ಹೀಗಾಗಿ ಅವರನ್ನು ಅಯೋನಿಜರು ಅಂತಲೇ ಕರೀತಾ ಇದ್ದಾರೆ. ಬರುವಾಗಲೇನೆ ತರುಣನಾಗೆ ಬರ್ತಾ ಇದ್ದಾನೆ ಧೃಷ್ಟದ್ಯುಮ್ನ, ಹಾಗೆ ದ್ರೌಪದಿಯರು ಅಲ್ಲಿ ಬಂದಿದ್ದಾರೆ. ಪಾಂಡವರ ಏಳಿಗೆಯನ್ನು ಸಹಿಸದೇನೆ ಶಕುನಿ ಅನೇಕ ತಂತ್ರಗಳನ್ನು ಮಾಡಿ ವಿಫಲನಾದಾಗ ತನ್ನ ಗುರುಗಳನ್ನು ಕರೆಸ್ತಾರೆ. ಕಣಿಕ ನೀತಿ ಅಂತ ಹೇಳ್ತಾರೆ. ಅವನು ಕುತಂತ್ರಗಳನ್ನು ಬಹಳ ಚೆನ್ನಾಗಿ ಹೇಳಿಕೊಡ್ತಾನೆ. ನಾನು ಹೇಳಿದ್ದು ಸಾಕಾಗೋದಿಲ್ಲ ಅಂತ ಶಕುನಿ ತನ್ನ ಗುರುಗಳನ್ನು ಕರೆಸಿ ಉಪದೇಶ ಮಾಡಿಸ್ತಾನೆ ದುರ್ಯೋಧನನಿಗೆ. ಪಾಂಡವರನ್ನು ಹೇಗೆ ಮಟ್ಟ ಹಾಕಬೇಕು, ಹೇಗೆ ಅವರನ್ನು ಕೊನೆಗಾಣಿಸಬೇಕು ಅಂತ ಅನೇಕ ದುರ್ನೀತಿಗಳನ್ನು ಹೇಳ್ತಾನೆ. ಆ ಕಣಿಕನ ಉಪದೇಶದಿಂದ ಪ್ರೇರಿತನಾಗಿ ದುರ್ಯೋಧನ ಒಂದು ಮತ್ತೆ ಮಂತ್ರಾಲೋಚನೆ ಮಾಡ್ತಾನೆ. ಅರಗಿನ ಮನೆಯನ್ನ ಮಾಡಿ ಅಲ್ಲಿ ಪಾಂಡವರನ್ನ ಜೀವಂತ ಸುಟ್ಟು ಹಾಕಬೇಕು ಅಂತ ಆಲೋಚನೆ ಮಾಡ್ತಾನೆ. ವಾರಣಾವತದಲ್ಲಿ ಒಂದು ಮನೆಯನ್ನು ಸಿದ್ಧಪಡಿಸ್ತಾರೆ. ಏನೋ ಒಂದು ಕಾರಣವನ್ನು ಹೇಳಿ ಪಾಂಡವರನ್ನ 5 ಜನರನ್ನು ಕಳಿಸ್ತಾರೆ. ಕಳಿಸುವಾಗ ವಿದುರ ಅವರ ಜೊತೆಯಲ್ಲಿ ಸ್ವಲ್ಪ 4 ಹೆಜ್ಜೆ ಮುಂದೆ ಬರ್ತಾ ಇದ್ದಾನೆ. ಆವಾಗ ವಿದುರ ಹೇಳ್ತಾನೆ, ಶಸ್ತ್ರವಲ್ಲದ ಘಾತಕವಾದ, ಮನುಷ್ಯನನ್ನ ಸೀಳಿ ಹಾಕುವ, ಲೋಹದಿಂದ ಸಿದ್ಧ ಆಗದೇ ಇರುವಂತಹ ವಸ್ತುವಿನಿಂದ ಜಾಗರೂಕರಾಗಿರಬೇಕು. ಅಂದರೆ ಎಲ್ಲರೂ ಕೇಳಿಕೊಂಡಿದ್ದಾರೆ,
ಯಾರಿಗೂ ಅರ್ಥ ಆಗಬಾರದು, ಧರ್ಮರಾಜನಿಗೆ ಮಾತ್ರ ಅರ್ಥ ಆಗಬೇಕು. ಅಂತಹ ಗುಪ್ತ ಭಾಷಣೆ ಅದು ಧರ್ಮರಾಜನಿಗೆ ಮಾತ್ರ ಅರ್ಥ ಆಗಬೇಕು, ಇನ್ನೊಬ್ಬರಿಗೆ ಯಾರಿಗೂ ಅರ್ಥ ಆಗಿರಬಾರದು. ಆ ರೀತಿಯಲ್ಲಿ ಹೊಟ್ಟೆಗೆ ಶಕ್ತಿಯನ್ನು ಕೊಡುವ, ಕಾಡನ್ನೂ ಕೂಡ ಗೆಲ್ಲುವ ವಸ್ತುವಿನಿಂದ ಬಹಳ ಜಾಗರೂಕರಾಗಿರಬೇಕು ಅಂತ. ಮೊದಲು ಹೇಳಿದ್ದು ವಿಷವನ್ನು, ಮೊದಲು ಹೇಳಿದ್ದು ಲೋಹ ನಿರ್ಮಿತವಲ್ಲದ ಶರೀರವನ್ನು ಸೀಳಿ ಹಾಕುವಂತಹ ವಸ್ತು ಅಂತಂದ್ರೆ ವಿಷ. ವಿಷದಿಂದ ಎಚ್ಚರಿಕೆಯಿಂದ ಇರಬೇಕು. ಎರಡನೆಯದ್ದು ಅಗ್ನಿ, ಕಾಡನ್ನು ಕೂಡ ಗೆಲ್ಲುವ ಅಂದರೆ ಕಾಡನ್ನು ಸುಟ್ಟಾಕುವಂತಹ ಕಾಡಿಗೆ ಬೆಂಕಿ, ಹೊಟ್ಟೆಯೊಳಗಿದ್ದು ಶಕ್ತಿಯನ್ನು ಕೊಡುವ ಬೆಂಕಿ. ಅಂತಹ ಬೆಂಕಿಯಿಂದ ಜಾಗರೂಕರಾಗಿರಬೇಕು ಅಂತನ್ನೋದನ್ನು ಅವನು ಗುಪ್ತ ಸಂಭಾಷಣೆಯ ರೀತಿಯಲ್ಲಿ ಅವನಿಗೆ ಮಾತ್ರ ಅರ್ಥ ಆಗಿರಬೇಕು. ಆ ರೀತಿಯಲ್ಲಿ ಇವತ್ತು ಅಂತಹ ಸಂಭಾಷಣೆಗಳು ಯೋಧರಿಗೆ ತುಂಬ ಅವಶ್ಯಕವಾಗಿರುತ್ತವೆ. ಆ ರೀತಿಯಲ್ಲಿ ವಿದುರ ಹೇಳ್ತಾನೆ. ಕುಂತಿ ಆಮೇಲೆ ಕೇಳ್ತಾಳೆ, ಅವನೇನೋ ವಿದುರ ಹೇಳಿದ, ನೀನೆಲ್ಲದಕ್ಕೂ ಆಯಿತು ಆಯಿತು ಅಂತ ಹೇಳಿದ್ರಿ, ಅವನು ಏನು ಹೇಳಿದ, ನೀನೇನದಕ್ಕೆ ಆಯಿತು ಅಂತ ಹೇಳಿದ್ರಿ, ಏನು ಅಂತ ಕುಂತಿ ಕೇಳಿದಾಗ ಆವಾಗ ಧರ್ಮರಾಜನ ವಿವರಣೆಯನ್ನು ಕೊಟ್ಟು ಹೇಳ್ತಾನೆ ಹೀಗೆ. ಧರ್ಮರಾಜ ಬಹಳ ನಿಶಿತಮತಿ, ಅವನದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದಾನೆ. ಇನ್ನೊಂದು ಮಾತನ್ನು ಹೇಳ್ತಾನೆ, ಮುಳ್ಳು ಹಂದಿ ಸಂಚರಿಸುವ ದಾರಿಯ ಕಡೆ ಗಮನ ಇರಬೇಕು ಅಂತ. ಅಂದರೆ ಸುರಂಗ ಮಾರ್ಗದ ಕಡೆ ಗಮನ ಇರಲಿ, ನಾನು ಕೆಲಸ ಮಾಡಿರ್ತೇನೆ, ನಿಮ್ಗದು ಗೊತ್ತಿರಲಿ ಅಂತ. ಆ ಲಾಕ್ಷಾಗ್ರಹಕ್ಕೆ ಸುರಂಗದ ಕೆಲಸವನ್ನು ನಾನು ಮಾಡಿಸ್ತೇನೆ, ಆದರೆ ಅದು ನಿಮಗೆ ಅರ್ಥ ಆಗಬೇಕಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಇದನ್ನೆಲ್ಲ ವಿಷಯ ಗುಪ್ತವಾಗಿ ಅವನು ಹೇಳಿದ್ದಾನೆ ವಿದುರ. ಆಮೇಲೆ ಪಾಂಡವರು ಅರಗಿನ ಮನೆಗೆ ಬಂದದ್ದು. 6 ತಿಂಗಳು ಭೀಮಸೇನ ದೇವರು ನಿದ್ದೆ ಮಾಡಿಲ್ಲದಂತೆ. ಪುರೋಚನ ಅಂತ ಒಬ್ಬನನ್ನ ನೇಮಿಸಿದ್ದಾನೆ ದುರ್ಯೋಧನ. ಭೀಮ ಮಲಗಿದಾಗ ನಾನು ಈ ಮನೆಗೆ ಬೆಂಕಿ ಕೊಡಬೇಕು ಅಂತ. ಮನೆಯಲ್ಲಿ ಯಾವುದೋ ಒಂದು ಸ್ಥಳಕ್ಕೆ ಸ್ವಲ್ಪ ಬೆಂಕಿಯನ್ನು ಮುಟ್ಟಿಸಿದ್ರೆ ಸಾಕು, ಇಡೀ ಮನೆ ತಕ್ಷಣದಲ್ಲಿ ಬೆಂಕಿ ಹತ್ಕೊಳ್ಳುವಂತಹ ಅರಗನ್ನ ಗೋಡೆ ಒಳಗೆ ಸೇರಿಸಿಬಿಟ್ಟಿದ್ದಾರೆ. ಅಂತಹ ಮನೆಯದು. ಪುರೋಚನ ಕಾಯ್ಕೊಂಡಿದ್ದಾನೆ, ಭೀಮ ಮಲಗಬೇಕು, ನಾನು ಮನೆಗೆ ಬೆಂಕಿ ಕೊಡಬೇಕು ಅಂತ. ಭೀಮಸೇನ ದೇವರು ಪುರೋಚನ ಮಲಗಲಿ, ನಾನು ಮನೆಗೆ ಬೆಂಕಿ ಕೊಡ್ತೇನೆ ಅಂತ ಭೀಮಸೇನ ದೇವರು ಕಾಯ್ತಾ ಇದ್ದಾರೆ. 6 ತಿಂಗಳು ಹೀಗೆ ಕಳೀತು. ಭೀಮಸೇನ ದೇವರಿಗೆ ನಿದ್ದೆ ಇಲ್ಲ, ಭಯವೂ ಇಲ್ಲ. ಪುರೋಚನನಿಗೆ ಒಂದು ದಿವಸ ಅವನ ಅಕ್ಕನ ಮಕ್ಕಳು ಬಂದಿದ್ದಾರೆ. ಅವಳೆಲ್ಲ ಅನೇಕ ಪಾನೀಯಗಳನ್ನು, ಮದ್ಯ ಮತ್ತೊಂದು ಅದನ್ನೆಲ್ಲ ತಂದಿದ್ದಾಳೆ. ಅದನ್ನೆಲ್ಲ ಚೆನ್ನಾಗಿ ತಗೊಂಡು ಅನೇಕ ಭೋಜನಗಳನ್ನು, ರಸಭೋಜನಗಳನ್ನೆಲ್ಲ ಮಾಡಿ ಅವತ್ತು ಅಕ್ಕನ ಮಕ್ಕಳ ಜೊತೆಯಲ್ಲಿ ಪುರೋಚನನು ನಿದ್ದೆಗೆ ಹೋಗಿದ್ದ. ಭೀಮಸೇನ ದೇವರು ಮಲಗಿದಂತಹ ಗಾಢ ನಿದ್ದೆಯಲ್ಲಿದ್ದವರು ಎಲ್ಲರನ್ನೂ ಕೂಡ ಸುರಂಗ ಮಾರ್ಗವನ್ನು ಗಮನಿಸಿ ಬಾಗಿಲನ್ನು ತೆರೆದು ಅಲ್ಲಿ ಎಲ್ಲರನ್ನೂ ಕೆಳಗೆ ಕಳಿಸಿ ಮನೆಗೆ ಅಗ್ನಿಸ್ಪರ್ಶವನ್ನು ಮಾಡಿಸಿ ಅವರು ಕೆಳಗೆ ಇಳಿತಾರೆ. ಅವರಿಗೆ ನಿದ್ರೆ, ಚಳಿ, ಆ ಸುರಂಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕಾಗ್ತಾ ಇಲ್ಲ, ಕತ್ತಲು, ಎಡುತ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ತೂಕಡಿಸ್ತಾ ಇದ್ದಾರೆ. ಭೀಮಸೇನ ದೇವರು ಹೀಗಾದ್ರೆ ಆಗಲ್ಲ ಅಂತ ಹೇಳಿ 5 ತಾಯಿ ಮತ್ತೆ ಸೋದರರು 4 ಜನ 5 ಕೂಡ ತಾವೇ ಹೊತ್ತು ಆ ಮಾರ್ಗದಲ್ಲಿ 6 ತಿಂಗಳು ನಿದ್ದೆ ಮಾಡದೇ ಇದ್ದ. ಅಷ್ಟು ಹೊತ್ತು ಇದ್ದಿರುವಂತಹ ಭೀಮಸೇನ ದೇವರು ಅವರು ಎಲ್ಲರನ್ನೂ ಹೊತ್ತು ಸುಖವಾಗಿ ಅಲ್ಲಿಂದ ಬರ್ತಾ ಇದ್ದಾರೆ. ಹಿಡಿಂಬವನಕ್ಕೆ ಬಂದಿದ್ದಾರೆ. ಆಮೇಲೆ ಹಿಡಿಂಬೆಯ ವಿವಾಹ, ಘಟೋತ್ಕಚನ ಜನನ, ಆಮೇಲೆ ವೇದವ್ಯಾಸ ದೇವರ ಆದೇಶದಂತೆ ಏಕಚಕ್ರ ನಗರಕ್ಕೆ ಬಂದು ಅಲ್ಲಿ ಏಕಚಕ್ರ ನಗರದಲ್ಲಿ ಬಕಾಸುರನ ಸಂಹಾರವನ್ನು ಮಾಡಿ ಅವರಿಗೆ ದ್ರೌಪದಿ ಸ್ವಯಂವರದ ವಾರ್ತೆ ಬಂದಿದೆ. ಬ್ರಾಹ್ಮಣ ವೇಷದಲ್ಲಿರುವಂತಹ ಪಾಂಡವರು ಏಕಚಕ್ರ ನಗರದಿಂದ ಪಾಂಚಾಲಕ್ಕೆ ಹೊರಟಿದ್ದಾರೆ. ಹೋಗುವಾಗ ದಾರಿಯ ಮಧ್ಯದಲ್ಲಿ ಗಂಗೆ, ನಡುರಾತ್ರಿ. ಹೋಗುವಾಗ ಹೇಗೆ ಹೋಗ್ತಾ ಇದ್ರು, ಎದುರಿನಲ್ಲಿ ಅರ್ಜುನ, ಎದುರಿನಲ್ಲಿ ಒಂದು ಕೊಳ್ಳಿಯನ್ನು ಹಿಡಿದುಕೊಂಡಿದ್ದಾರಂತೆ.
ದಾರಿ ತೋರಿಸಲಿಕ್ಕೆ ಅಂತ ಬೆಳಕು ಬೇಕು ಅಂತ ಅನ್ನೋದಕ್ಕೆ ಅರ್ಜುನ ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡಿದ್ದಾನೆ. ಅವನ ಹಿಂದೆ ಧರ್ಮರಾಜ, ಅವನ ಹಿಂದೆ ಕುಂತಿದೇವಿ, ಅವನ ಹಿಂದೆ ನಕುಲ ಸಹದೇವರು, ಕೊನೆಯಲ್ಲಿ ಭೀಮಸೇನ ದೇವರು. ಹೀಗೆ ಮುಂದೆ ಅರ್ಜುನ, ಹಿಂದೆ ಭೀಮಸೇನ ದೇವರು, ಅವರಿಬ್ಬರ ರಕ್ಷಣೆಯಲ್ಲಿ ಉಳಿದ 3, 4 ಹೀಗೆ ಇವರ ಯಾತ್ರೆ ಸಾಗುತ್ತಾ ಇದೆ. ಗಂಗೆಗೆ ಬಂದಿದ್ದಾರೆ. ರಾತ್ರಿ ಹೊತ್ತಾಗಿದೆ. ರಾತ್ರಿ ಹೊತ್ತಾದಾಗ ಗಂಗಾ ಸ್ನಾನಕ್ಕೆ ಅಂತ ಇವರೆಲ್ಲ ಬಂದರು. ಬಂದ ಕೂಡಲೇ ಅಲ್ಲಿ ಚಿತ್ರರಥ ಅಂತನ್ನೋ ಒಬ್ಬ ಗಂಧರ್ವ ತನ್ನ ಸ್ತ್ರೀಯರ ಜೊತೆಯಲ್ಲಿ ವಿಹಾರಕ್ಕೆ ಅಂತ ಬಂದಿದ್ದಾನೆ. ಗಂಗೆಯಲ್ಲಿ ವಿಹಾರಕ್ಕೆ ಅಂತ ಬಂದಿದ್ದಾನೆ. ಅರ್ಜುನ ಪರಿವಾರ ಸಮೇತವಾಗಿ ಪಾಂಡವರೆಲ್ಲರೂ ಕೂಡ ಗಂಗಾ ನದಿ ಸ್ನಾನಕ್ಕೆ ಅಂತ ಬಂದಿದ್ದಾರೆ. ಚಿತ್ರರಥ ಅಲ್ಲಿ ತಡೀತಾನೆ. ಇದು ಅಪರಾತ್ರಿಯ ಕಾಲದಲ್ಲಿ ಮನುಷ್ಯರು ನದಿ ಸ್ನಾನಕ್ಕೆ ಅಂತ ಬರಬಾರದು, ಹೋಗಿ ಹೋಗಿ ಅಂತ ಚಿತ್ರರಥ ಅವನು ಬೈತಾ ಇದ್ದಾನೆ. ಆದರೂ ಪಾಂಡವರು ಮುಂದೆ ಬರ್ತಾ ಇದ್ದಾರೆ. ಹೇಳಿದರೆ ಅರ್ಥ ಆಗೋದಿಲ್ಲ ನಿಮಗೆ. ಮನುಷ್ಯರು ಬರುವ ಕಾಲ ಅಲ್ಲ ಇದು, ಇದು ದೇವತೆಗಳ ವಿಹಾರದ ಕಾಲ. ಇದು ಮನುಷ್ಯರು ಇಲ್ಲಿ ಬರುವಂತಿಲ್ಲ ಅಂತ. ಆವಾಗ ಇವರು ಪಾಂಡವರು ಹೇಳ್ತಾರೆ, ಧರ್ಮ ನಿನಗೆ ಗೊತ್ತಿಲ್ಲ ಅಂತ ನೀನು ನನಗೆ ಹೇಳ್ತಾ ಇದ್ದಿ, ಧರ್ಮ ನಿನಗೆ ಗೊತ್ತಿಲ್ಲ. ಎಲ್ಲ ನದಿಗಳಲ್ಲಿ ಸ್ನಾನವನ್ನು ಮಾಡುವಾಗ ಬೆಳಿಗ್ಗೆ ಸ್ನಾನವನ್ನು ಮಾಡಬೇಕು, ಭೋಜನಕ್ಕಿಂತ ಮೊದಲು ಸ್ನಾನವನ್ನು ಮಾಡಬೇಕು ಅಂತ ನಿಯಮ ಇದೆ. ಸಮುದ್ರ ಸ್ನಾನವನ್ನು ಮಾಡುವಾಗ ಸಮುದ್ರಂ ಪರ್ವಣಿ ಸ್ಪೃಶೇತ್, ಹುಣ್ಣಿಮೆ, ಅಮಾವಾಸ್ಯೆಗಳು, ಸಂಕ್ರಮಣ ಈ ದಿನಗಳಲ್ಲಿ ಸಮುದ್ರ ಸ್ನಾನವನ್ನು ಮಾಡಬೇಕು. ಅದರ ಹೊರತಾಗಿ ಬೇರೆ ದಿನಗಳಲ್ಲಿ ಸಮುದ್ರ ಸ್ಪರ್ಶವನ್ನು ಮಾಡುವಂತಿಲ್ಲ, ಸಮುದ್ರ ಸ್ನಾನವನ್ನು ಮಾಡುವಂತಿಲ್ಲ ಅಂತ ನಿಯಮ ಇದೆ. ಆದರೆ ಗಂಗೆಯ ನಿಯಮ ಏನು ಅಂತಂದ್ರೆ, ಗಂಗೆಯನ್ನು ಯಾವಾಗ ನೋಡುತ್ತೇವೆ ಆವಾಗಲೇ ಸ್ನಾನವನ್ನು ಮಾಡಬೇಕು ಅಂತ ನಿಯಮ. ಅದು ಹಗಲಾಗಿರಲಿ, ರಾತ್ರಿ ಆಗಿರಲಿ, ಭೋಜನ ಆಗಿರಲಿ, ಆಗಿಲ್ಲದೆ ಇರಲಿ, ಯಾವುದೇ ಹೊತ್ತಿರಲಿ, ಗಂಗೆಯನ್ನು ನೋಡಿದ ಕೂಡಲೇ ಸ್ನಾನ ಮಾಡಬೇಕು ಅಂತ ಧರ್ಮಶಾಸ್ತ್ರ. ನೀನೇನು ಗಂಧರ್ವ, ಈ ಧರ್ಮಜ್ಞಾನ ನಿನಗಿಲ್ಲ ಅಂತ ಇವರು ಹೇಳ್ತಾರೆ. ಸಿಟ್ಟು ಮಾಡಿಕೊಂಡು ಅವನು ರಥಾರೂಢನಾಗಿ ಬಡಿದೆ ನಿಮ್ಮನ್ನ ಅಂತ ಹೇಳಿ ಯುದ್ಧಕ್ಕೆ ಅಂತ ಬರ್ತಾನೆ ಚಿತ್ರರಥ. ಬಂದ್ರೆ ಅರ್ಜುನ ಕೈಯಲ್ಲಿರುವ ಆ ಕೊಳ್ಳಿಯನ್ನೇ ಆಗ್ನೇಯಾಸ್ತ್ರವನ್ನಾಗಿ ಮಾಡಿ ಪ್ರಯೋಗ ಮಾಡಿಬಿಡ್ತಾನೆ. ಪ್ರಯೋಗ ಮಾಡಿದರೆ ರಥ ಸಮೇತವಾಗಿ ಚಿತ್ರರಥ ಸುಟ್ಟು ಹೋಗ್ತಾನೆ. ಧರ್ಮರಾಜ ಅಂತಾನೆ, ಗಂಧರ್ವನನ್ನು ಬದುಕಿಸು ಅಂತ ಹೇಳ್ತಾನೆ. ಕೂಡಲೇ ಧರ್ಮರಾಜ ಅರ್ಜುನ ಹೋಗಿ ಅವನನ್ನು ಹಿಡಿದು ಎಳೆದು ಅವನನ್ನು ಬದುಕಿಸ್ತಾನೆ. ಮೈಯೆಲ್ಲ ಬಣ್ಣ ಬದಲಾಗಿ ಹೋಗುತ್ತೆ. ಅಂಗಾರ ವರ್ಣ ಅಂತಾಗಿಬಿಡ್ತು ಅವನು. ಚಿತ್ರರಥ ಹೋಯ್ತು, ಅಂಗಾರ ವರ್ಣ, ಅಂಗಾರದ ಮೈ ಬಣ್ಣ ಆಗಿಬಿಡುತ್ತೆ. ಹಬ್ಬ ಅಂತ ನಾವು, ನನಗೂ ಆಗ್ನೇಯಾಸ್ತ್ರ ಗೊತ್ತಿದೆ, ನನಗೂ ಅಸ್ತ್ರಗಳು ಗೊತ್ತಿವೆ, ಆದರೆ ನಿನ್ನ ಹಾಗೆ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಗೊತ್ತಿಲ್ಲ. ಆಗ್ನೇಯಾಸ್ತ್ರ ಅಂದರೆ ಒಂದೇ ರೀತಿ ಅಂತ ಅನ್ಕೊಳ್ಳೋದಲ್ಲ. ಆಗ್ನೇಯಾಸ್ತ್ರ ಹೌದು, ಆದರೆ ಒಬ್ಬೊಬ್ಬರು ಪ್ರಯೋಗ ಮಾಡೋದರಲ್ಲಿ ವೈವಿಧ್ಯ ಇರ್ತದೆ. ಅದರಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಮಂತ್ರಸಿದ್ಧಿ ಇದೆ. ಈಗ ನಿಮಗೆ ಗೊತ್ತಿದೆ, ಪ್ರವಚನ ಅಂತಂದ್ರೆ ಎಲ್ಲರೂ ಪ್ರವಚನ, ಒಂದೇ ಪ್ರವಚನನ, ಪ್ರವಚನದಲ್ಲಿ ವೈವಿಧ್ಯ. ಮಂತ್ರವನ್ನು ಹೇಳ್ತಾರೆ ಅಂದ್ರೆ ಎಲ್ಲರೂ ಒಂದೇ ರೀತಿ ಮಂತ್ರವನ್ನು ಹೇಳ್ತಾರ? ಮಂತ್ರವನ್ನು ಒಂದೇ ಮಂತ್ರವನ್ನು ಹೇಳೋದಾದರೂ ಕೂಡ ಒಬ್ಬೊಬ್ಬರು ಹೇಳೋದ್ರಲ್ಲಿ ವ್ಯತ್ಯಾಸ ಇರ್ತದೋ ಇಲ್ಲ. ಹಾಗೆ ಆಗ್ನೇಯಾಸ್ತ್ರ ಅಂತಂದ್ರೆ ಒಂದೇ ಆಗ್ನೇಯಾಸ್ತ್ರವನ್ನು ಎಲ್ಲರೂ ಪ್ರಯೋಗ ಮಾಡಿ ಒಂದೇ ರೀತಿಯಲ್ಲಿ ಇರಲ್ಲ. ಅರ್ಜುನ ಪ್ರಯೋಗ ಮಾಡಿದ್ದಕ್ಕೆ ಚಿತ್ರರಥ ಕಂಗಾಲಾಗ್ತಾನೆ. ನನಗೆ ನೀನು ಆ ಅಸ್ತ್ರ ವಿದ್ಯೆಯನ್ನು ಉಪದೇಶ ಮಾಡು ಅಂತ ಕೇಳ್ತಾನೆ. ಯಾರು ನೀನು? ನಿನಗೆಂತಹ ಶಕ್ತಿ ಎಲ್ಲಿಂದ ಬಂತು? ಗಂಧರ್ವರಿಗೂ ಇಲ್ಲದ, ಗಂಧರ್ವ ಲೋಕದಲ್ಲಿಯೂ ಇಲ್ಲದೆ ಇರುವಂತಹ ಅಸ್ತ್ರವಿದ್ಯೆ ನಿಮಗೆ ಹೇಗೆ ಅಂತ ಕೇಳ್ತಾರೆ. ಆವಾಗ ಹೇಳ್ತಾರೆ, ನಾವು ಪಾಂಡವರು, ನಮಗೆ ದ್ರೋಣಾಚಾರ್ಯರಿಂದ ಬಂದ ವಿದ್ಯೆ, ದ್ರೋಣಾಚಾರ್ಯರಿಗೆ ಪರಶುರಾಮ ದೇವರಿಂದ ಬಂದ ವಿದ್ಯೆ. ಅಪ್ಪ, ನನಗೆ ಈ ವಿದ್ಯೆ ಬೇಕು, ನಾನು ಹಾಗೆ ತಗೊಳ್ಳಲ್ಲ. ನನ್ನ ಹತ್ರ ಇರುವ ಗಾಂಧರ್ವ ವಿದ್ಯೆ ನಿನಗೆ ಕೊಡ್ತೇನೆ, ನಿನ್ನ ಹತ್ರ ಇರುವ ಆಗ್ನೇಯಾಸ್ತ್ರ ನನಗೆ ಉಪದೇಶ ಮಾಡು. ಅಥವಾ ವಿದ್ಯೆಯ ವಿದ್ಯಾ, ವಿದ್ಯೆಯನ್ನು ಪಡೆದು ವಿದ್ಯೆಯನ್ನು ಕೊಡುವಂತಹ ಕ್ರಮ. ಹಾಗೆ ಅದಕ್ಕೆ ಒಪ್ಪಿಗೆ ಆಗತ್ತೆ. ಈ ಮಾತುಗಳನ್ನು ಆಡುವಾಗ ಮಧ್ಯ ಮಧ್ಯದಲ್ಲಿ ತಾಪತ್ಯ, ತಾಪತ್ಯನಂದನ ಅಂತ ಅವನು ಸಂಬೋಧನೆ ಮಾಡ್ತಾ ಇರ್ತಾನೆ. ಯಾರು?
ಚಿತ್ರರಥ ಗಂಧರ್ವ. ಏನು ತಾಪತ್ಯ ನಂದನ ಅಂತಂತ ಇದ್ದಿ, ನಮಗೆ ಯಾವ ತಾಪತ್ರಯಗಳು ಇಲ್ಲ, ಇದೇನು ತಾಪತ್ಯ ಅಂತಂತ ಇದ್ದಿ, ಏನಿದು ಅಂತ ಕೇಳ್ತಾರೆ. ಆವಾಗ ಅವನೊಂದು ಕಥೆ ಹೇಳ್ತಾನೆ. ಸೂರ್ಯನಿಗೆ ಒಬ್ಬಳು ಮಗಳು, ಅವಳ ಹೆಸರು ತಪತಿ. ತಪತಿ ನದಿ ಹೆಸರು ಕೇಳಿರ್ಬೋದು, ತಪತಿ. ಸೂರ್ಯನ ಮಗಳು ತಪತಿ, ಭಾರಿ ಸುಂದರಿ. ಅವಳು ತರುಣಿಯಾಗಿದ್ದಾಳೆ. ಇವಳಿಗೆ ಯೋಗ್ಯನಾದ ವರ ಯಾರು ಅಂತ ಸೂರ್ಯ ಹುಡುಕ್ತಾ ಇದ್ದಾನೆ. ಇವಳಿಗೆ ಯೋಗ್ಯನಾದ ವರನೇ ಸಿಗ್ತಾ ಇಲ್ಲ ಅವನಿಗೆ. ಆವಾಗ ಈ ಚಂದ್ರವಂಶದಲ್ಲಿ ಒಬ್ಬ ರಾಜ, ಅವನ ಹೆಸರು ಸಂವರಣ ಅಂತ. ಆ ಸಂವರಣ ರಾಜ ಅವನು ಸೂರ್ಯನ ಆರಾಧನೆ ಮಾಡ್ತಾ ಇರ್ತಾನೆ. ಸೂರ್ಯಾರಾಧಕ ಅವನು. ಸೂರ್ಯನ ಬಗ್ಗೆ ಬಹಳಷ್ಟು ಭಕ್ತಿ, ಸೂರ್ಯಾರಾಧನೆ ಮಾಡ್ತಾ ಇರ್ತಾನೆ. ಅವನನ್ನು ನೋಡಿ ಸಂತೋಷ ಆಗಿರುತ್ತೆ ಸೂರ್ಯನಿಗೆ. ಒಳ್ಳೆ ವರ್ಚಸ್ವಿ ಇದ್ದಾನೆ, ಓಜಸ್ವಿ ಇದ್ದಾನೆ, ಒಳ್ಳೆ ಬಲಿಷ್ಠನಾಗಿದ್ದಾನೆ. ಇವನು ನನ್ನ ಮಗಳಿಗೆ ಯೋಗ್ಯನಾದ ವರನಾಗಿದ್ದಾನೆ ಅಂತನ್ನುವ ಆಲೋಚನೆ ಸೂರ್ಯನಿಗೆ ಬರುತ್ತೆ. ಸಂವರಣ ಕಾಡಿಗೆ ಬೇಟೆಗೆ ಅಂತ ಹೋಗಿರ್ತಾನೆ. ಬೇಟೆಗೆ ಅಂತ ಹೋದಂತಹ ಸಂವರಣ ಕಾಡಿನಲ್ಲಿ ಈ ತಪತಿಯನ್ನು ನೋಡ್ತಾನಂತೆ. ತಪತಿಯನ್ನು ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ. ಇಂತಹ ಸುಂದರಿಯನ್ನು ನಾನು ನೋಡಲೇ ಇಲ್ಲಲ್ಲ, ಯಾರು ಇವಳು ಅಂತ ಹತ್ತಿರ ಹೋಗೋದಕ್ಕೆ ಅಂತ ಬರ್ತಾನೆ. ಅಷ್ಟೊತ್ತಿಗೆ ಇವಳು ಅದೃಶ್ಯರಾಗಿಬಿಟ್ಟಿರ್ತಾಳೆ. ಅಯ್ಯೋ ಇವಳು ಕಾಣಿಸ್ತಾ ಇರಲ್ಲ ಅಂತ ಮೂರ್ಛೆ ಹೋಗಿ ಬಿದ್ದು ಬಿಟ್ಟಿದ್ದಾನೆ. ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಅವನು ಕಂಗಾಲಾಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಮತ್ತೆ ತಪತಿ ಬಂದಂತೆ. ಬಂದವಳು ಅವನನ್ನು ಎಬ್ಬಿಸಿ ಹೇಳ್ತಾಳೆ. ಎಬ್ಬಿಸಿದಾಗ ತಪತಿಯನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಯಾರು ನೀನು, ಇಲ್ಲಿ ಯಾಕಿದ್ದೀಯ, ನಾನು ನಿನ್ನ ಮದುವೆಯಾಗಬೇಕು ಅಂತಂತಾನೆ ಸಂವರಣ. ತಪತಿ ಅಂತಾಳೆ, ನಾನು ಸೂರ್ಯನ ಮಗಳು, ನೀನು ಮದುವೆ ಆಗಬೇಕು, ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕನ್ಯಾ ದಾನ ಮಾಡಿ ನನ್ನ ತಂದೆ ಕೊಡಬೇಕು, ಬೇಕಾದರೆ ಅವನನ್ನು ಕೇಳೋದು ಮತ್ತೆ ಅದೃಶ್ಯಳಾಗಿ ಬರ್ತಾಳೆ. ಇವನು ಮತ್ತೆ ಹುಡುಕ್ತಾ ಇದ್ದಾನೆ, ಅವಳೆಲ್ಲಿ ಸಿಗ್ತಾ ಇಲ್ಲ. ಒಂದು ಕಡೆ ಮತ್ತೆ ಅವನು ಆಯಾಸದಿಂದ ಬಿದ್ದು ಬಿಟ್ಟಿದ್ದಾನೆ. ಮಂತ್ರಿ ಮಂಡಲ ಹುಡುಕ್ತಾ ಬಂದಿದೆ. ರಾಜ ಎಲ್ಲೋ ಒಂದು ಕಡೆ ನಿಶ್ಚೇತನಾಗಿ ಬಿದ್ದದ್ದನ್ನು ಕಂಡಿದ್ದಾರೆ. ಅವನನ್ನು ಎಬ್ಬಿಸಿ ಹಸಿವೆ ಬಾಯಾರಿಕೆ ಆಗಿರಬಹುದು ಅಂತ ಉಪಚಾರಗಳನ್ನೆಲ್ಲ ಮಾಡಿ ಅವನನ್ನು ಕರೆದುಕೊಂಡು ಬಂದರೆ ಆವಾಗ ರಾಜ ಅಂತಾನೆ, ಉಳಿದವರನ್ನೆಲ್ಲ ಕಳಿಸು, ನೀನೊಬ್ಬ ಮಂತ್ರಿ ಮಾತ್ರ ನನ್ನ ಜೊತೆ ಇರುವಂಥ ಒಬ್ಬ ಮಂತ್ರಿಯನ್ನು ಮಾತ್ರ ಇಟ್ಟುಕೊಂಡು ಉಳಿದವರನ್ನೆಲ್ಲ ದೂರಕ್ಕೆ ಕಳಿಸ್ತಾರೆ. ಆವಾಗ ಮಂತ್ರಿ ಹೇಳ್ತಾನೆ, ನಾನಿಲ್ಲಿ ತಪಸ್ಸನ್ನು ಮಾಡ್ತೇನೆ, ನೀನು ನನಗೆ ಜೊತೆಗೆ ಇಲ್ಲೇ ಇರು ನನ್ನ ಜೊತೆಯಲ್ಲಿ ಅಂತ ಮಂತ್ರಿ ಹೇಳ್ತಾನೆ. ಅವನು ಮತ್ತೆ ಸೂರ್ಯಾರಾಧನೆಯನ್ನ ಆರಂಭ ಮಾಡ್ತಾನೆ ಸಂವರಣ. ಆವಾಗ ವಶಿಷ್ಠರು ಇದನ್ನು ತಿಳಿದುಕೊಂಡು, ಕುಲಪುರೋಹಿತರಾದ ವಶಿಷ್ಠರು ಇದನ್ನು ತಿಳಿದುಕೊಂಡು ವಶಿಷ್ಠರು ನೇರ ಸೂರ್ಯ ಮಂಡಲಕ್ಕೆ ಹೋಗ್ತಾರಂತೆ. ಸೂರ್ಯ ಮಂಡಲಕ್ಕೆ ಹೋಗಿ ನಿನ್ನ ಮಗಳನ್ನ ಸಂವರಣ ರಾಜನಿಗೆ ಕೊಡಬೇಕು ಅಂತ ವಶಿಷ್ಠರೇ ಹೋಗಿ ಕೇಳ್ತಾರಂತೆ. ಸೂರ್ಯ ಬಹಳ ಸಂತೋಷದಿಂದ ತನ್ನ ಮಗಳನ್ನ ಕಳಿಸ್ತಾನೆ. ಆ ತಪತಿಯನ್ನು ಕರೆದುಕೊಂಡು ಇಲ್ಲಿಗೆ ಬರ್ತಾನೆ. ವಶಿಷ್ಠರು ಅವರು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಆ ತಪತಿಯನ್ನ ಸಂವರಣ ರಾಜನಿಗೆ ಮದುವೆ ಮಾಡಿಸ್ತಾರೆ. ಆ ತಪತಿಯ ಜೊತೆಯಲ್ಲಿ ಸಂವರಣ ರಾಜ ಅವನು 12 ವರ್ಷ ಅವನು ವಿಹಾರದಲ್ಲಿ ಇರ್ತಾನಂತೆ. ವಿಹಾರದಲ್ಲಿದ್ದರೆ ಅವನು ಊರು ಬಿಟ್ಟು ಹೋದ ಮೇಲೆ ಊರಿನಲ್ಲಿ ಇಡೀ ಅವನ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ನಿಂತು ಹೋಗಿಬಿಡುತ್ತೆ. ಅಂತಹ ವರ್ಚಸ್ವಿ ರಾಜ ಅವನು. ಮತ್ತೆ ವಶಿಷ್ಠರು ಹೋಗಿ ಕರ್ಕೊಂಡು ಬರ್ತಾರೆ, ಅಪ್ಪ ನೀನು ರಾಜ್ಯಕ್ಕೆ ಹಿಂತಿರುಗಿ ಬಾ ಅಂತ. ತಪತಿಯ ಜೊತೆಯಲ್ಲಿ ಸಂವರಣ ಮತ್ತೆ ರಾಜ್ಯಕ್ಕೆ ಮರಳುತ್ತಾನೆ. ಅವನು ಬಂದು ಕೂಡಲೇ ಮಳೆ ಆಗುತ್ತೆ. ಅಂಥ ವ್ಯಕ್ತಿ ಆ ತಪತಿಯಲ್ಲಿ, ಸಂವರಣನಿಗೆ ತಪತಿಯಲ್ಲಿ ಹುಟ್ಟಿದವನು ಕುರುರಾಜ. ಕುರು, ನಿಮ್ಮದು ಕುರು ವಂಶ ಅಂತ ಹೇಳ್ತೀರಲ್ಲ, ಆ ಕುರುವಿನ ತಂದೆ ಯಾರು? ಸಂವರಣ. ತಾಯಿ ಯಾರು? ತಪತಿ, ಸೂರ್ಯನ ಮಗಳು. ಹೀಗಾಗಿ ನಿನ್ನನ್ನು ತಾಪತ್ಯ ಅಂತಲೂ ಕರೆದದ್ದು, ತಾಪತ್ಯ ನಂದನ ಅಂತಲೂ ಕರೆದದ್ದು. ತಾಪತ್ಯ ಅಂದರೆ ತಪತಿ ವಂಶದಲ್ಲಿ ಬಂದವನು ಅಂತ. ತಾಪತ್ಯ ಅಂದರೆ ಕುರುರಾಜನೂ ಹೌದು, ಅವನ ವಂಶದಲ್ಲಿ ಬಂದವರಾದ್ರಿಂದ
ದಾಂಪತ್ಯ ನಂದನ ಅಂತ ಕರೆದಿದ್ದೇವೆ. ನೋಡು, ನಾನು ಈ ಕಥೆಯನ್ನೆಲ್ಲ ಯಾಕೆ ಹೇಳಿದೆ ಗೊತ್ತಾ ನಿನಗೆ? ಆ ಸಂವರ್ಣನಿಗೆ ತಪತಿಯೊಂದಿಗೆ ವಿವಾಹ ಆಗಬೇಕು ಅಂತಂದ್ರೆ ಅವರು ಪುರೋಹಿತರು ಮಾಡಿದ ಕೆಲಸ. ವಶಿಷ್ಠರು ಸೂರ್ಯಮಂಡಲಕ್ಕೆ ಹೋಗಿ ತಪತಿಯನ್ನು ಕರ್ಕೊಂಡ್ಬಂದು ವಿವಾಹ ಮಾಡಿಸಿದ್ದಾರೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಬಲ ಬೇಕು ಅಂತಂದ್ರೆ ಅದಕ್ಕೆ ಒಳ್ಳೆ ಪುರೋಹಿತರು ಬೇಕು. ಒಳ್ಳೆ ಪುರೋಹಿತರನ್ನು ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಆ ಗಂಧರ್ವ, ಚಿತ್ರರಥ ಗಂಧರ್ವ ಹೇಳಿ ಹೋಗ್ತಾನೆ. ಆಮೇಲೆ ಪಾಂಡವರು ಧೌಮ್ಯರನ್ನು ತಮ್ಮ ಪುರೋಹಿತರನ್ನಾಗಿ ಸ್ವೀಕರಿಸ್ತಾರೆ ಅಂತ ಒಂದು ಅಪೂರ್ವ ಕಥೆಯನ್ನ ಉಲ್ಲೇಖ ಮಾಡ್ತಾರೆ. ಆಮೇಲೆ ದ್ರೌಪದಿಯ ಸ್ವಯಂವರಕ್ಕೆ ಬಂದಿದ್ದಾರೆ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾರೆ. ಉಳಿದವರೆಲ್ಲರೂ ಕೂಡ ಸೋತು ಹೋಗಿದ್ದಾರೆ, ಧನುಸ್ಸನ್ನ ಏರಿಸಲಿಕ್ಕಾಗದೇನೆ, ಎತ್ತಲಿಕ್ಕಾಗದೇನೆ ಸೋತು ಹೋಗಿದ್ದಾರೆ. ಕೆಲವರು ಎತ್ತುವ ಪ್ರಯತ್ನವನ್ನು ಮಾಡಿದ್ದಾರೆ, ಕೆಲವರು ಎತ್ತುವುದಕ್ಕೆ ಹೋಗಿ ಮೈ ಮೇಲೆ ಹಾಕಿಕೊಂಡು ಕೆಳಗೆ ಬಿದ್ದಿದ್ದಾರೆ. ಕರ್ಣ ಸ್ವಲ್ಪದರಲ್ಲಿ, ಜರಾಸಂಧ, ಕರ್ಣ ಎಲ್ಲರೂ ಪ್ರಯತ್ನವನ್ನು ಮಾಡಿದ್ದಾರೆ. ಜರಾಸಂಧನಿಗೆ ಒಂದು ಉದ್ದು ಕಾಳಿನಷ್ಟು ಆಂತರ್ಯ ಇತ್ತಂತೆ. ಕರ್ಣನಿಗೆ ಕಟ್ಟೋದಕ್ಕೆ ಒಂದು ಕೂದಲೆಳೆಯಷ್ಟು ಆಂತರ್ಯ ಇತ್ತು, ಅಷ್ಟರಲ್ಲಿ ಅದು ತಿರುಗಿ ಬಿದ್ದಿದೆ. ಕರ್ಣನಿಗೂ ಸಾಧ್ಯ ಆಗಲಿಲ್ಲ, ಜರಾಸಂಧನಿಗೂ ಸಾಧ್ಯ ಆಗಲಿಲ್ಲ, ಎಂತೆಂತಹ ವೀರರಿಗೂ ಸಾಧ್ಯ ಆಗದೆ ಇದ್ದಾಗ ಕ್ಷತ್ರಿಯರಲ್ಲದೆ ಬೇರೆ ಯಾರೂ ಕೂಡ ಬರಬಹುದು ಅಂತ ಮುಕ್ತ ಹೇಳಿಕೆಯನ್ನು ಧೃಷ್ಟದ್ಯುಮ್ನ ನೀಡಿದಾಗ ಆವಾಗ ಕೃಷ್ಣನ ಕಣಸೂಚನೆಯಂತೆ ಭೀಮಾರ್ಜುನರು ಮೇಲೆದ್ದಿದ್ದಾರೆ. ಅರ್ಜುನ ಭೀಮಸೇನ ದೇವರನ್ನು ನೋಡಿ ನಮಸ್ಕಾರ ಮಾಡ್ತಾನಂತೆ. ಭೀಮಸೇನ ದೇವರು ಆಶೀರ್ವಾದವನ್ನು ಮಾಡಿ ಹೋಗಪ್ಪ ನೀನೇ ಎತ್ತು ಅಂತ ಹೇಳಿ ಕಳಿಸ್ತಾರೆ. ಭೀಮಸೇನ ದೇವರಿಗೆ ಎತ್ತುವ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಏನು? ಅದೇ ಹೆದೆ ಏರಿಸುವ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಮತ್ಸ್ಯಯಂತ್ರ ಭೇದನ ಮಾಡುವ ಶಕ್ತಿ ಇದೆ, ಎಲ್ಲವೂ ಇದೆ. ಆದರೆ ಅರ್ಜುನನಿಗೆ ಕೀರ್ತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅರ್ಜುನನನ್ನು ಕಳಿಸ್ತಾರೆ. ಅರ್ಜುನ ಯಂತ್ರ ಭೇದನವನ್ನು ಮಾಡಿ ದ್ರೌಪದಿಯನ್ನು ಸ್ವೀಕರಿಸಿ ಕರೆದುಕೊಂಡು ಬಂದರೆ ಕುಂತಿ 5 ಜನ ಹಂಚಿಕೊಂಡು ತಿನ್ನಿ ಭಿಕ್ಷೆಯನ್ನ ಅಂತ ಹೇಳಿದ ಮಾತನ್ನ ಅವರು ವಿಚಾರ ಮಾಡ್ತಾರೆ. ತಾಯಿ ಹೇಳಿದ್ದಾರೆ, ಸರಿ ನಾವು 5 ಜನರು ಕೂಡ ಸೇರಿ ಮದುವೆ ಆಗ್ತೇವೆ. ಆಮೇಲೆ ದ್ರುಪದರಾಜನಿಗೆ ಗೊತ್ತಾಗುತ್ತೆ ಇವರು ಯಾರು ಬ್ರಾಹ್ಮಣರಲ್ಲ, ಇವರೆಲ್ಲ ಕ್ಷತ್ರಿಯರು, ಅವನಿಗೆ ಅರ್ಜುನನಿಗೇ ಕೊಟ್ಟು ಮದುವೆ ಮಾಡಬೇಕು ಅಂತ ಅದಕ್ಕಾಗಿ ಮಗಳನ್ನು ಪಡೆದದ್ದು. ಆಮೇಲೆ ಇವರು ಗೊತ್ತಾಗತ್ತೆ ಇವರು ಕ್ಷತ್ರಿಯರು ಅಂತ ತಿಳಿದು 5 ಜನ ಮದುವೆ ಆಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ದ್ರುಪದರಾಜ ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾನಂತೆ. ವೇದವ್ಯಾಸರು ಬರ್ತಾರೆ. ವೇದವ್ಯಾಸ ದೇವರು ಬಂದು ಅವರು ಏಕಾಂತದಲ್ಲಿ ದ್ರುಪದರಾಜನಿಗೆ ತೋರಿಸ್ತಾರೆ. ದ್ರೌಪದಿ ದೇವಿಯರನ್ನು ನೋಡ್ತಾ ಇದ್ದಾಗ ದ್ರುಪದರಾಜನಿಗೆ ಅಲ್ಲಿ ಒಬ್ಬರಲ್ಲ 5 ಜನ ಕಾಣಿಸ್ತಾ ಇದ್ದಾರೆ. ಭಾರತೀ ದೇವಿ, ಪಾರ್ವತೀ ದೇವಿ, ಶಚೀದೇವಿ, ಶ್ಯಾಮಲಾದೇವಿ ಹಾಗೂ ಉಷೋದೇವಿ 5 ಜನರು ಕೂಡ ಆ ಶರೀರದಲ್ಲಿ ಕಾಣಿಸ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರ ಮಡದಿಯಾದ ಭಾರತೀ ದೇವಿಯರು, ಇಂದ್ರ ಪತ್ನಿಯಾದಂತಹ ಶಚೀದೇವಿ, ಶಿವಪತ್ನಿಯಾದ ಪಾರ್ವತಿ, ಹಾಗೆ ಯಮಪತ್ನಿಯಾದಂತಹ ಶ್ಯಾಮಲಾದೇವಿ, ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷೋದೇವಿ ಅವರನ್ನು ನೋಡಿ ಆಮೇಲೆ ತಾವು ಹೇಳಿದಂತೆ ಮಾಡ್ತೇನೆ ಅಂತ ಹೇಳಿ ದ್ರೌಪದಿ ದೇವಿ ಅಂದರೆ ಒಬ್ಬರಲ್ಲ, ಅಲ್ಲಿ 5 ಜನ ದೇವತಾ ಸ್ತ್ರೀಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಹೀಗೆ ಪಂಚಪತಿತ್ವದ ವರ ಇದೆ ಅಂತನ್ನೋದನ್ನು ತಿಳಿದುಕೊಂಡು ಪಾಂಡವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇದರ ಮೊದಲು ದುರ್ಯೋಧನಾದಿಗಳು ಬಂದರೆ ಅವರನ್ನೆಲ್ಲರನ್ನೂ ಕೂಡ 5 ಜನ ಪಾಂಡವರು ಯುದ್ಧದಲ್ಲಿ ಸೋಲಿಸಿದ್ದಾರೆ. ನಂತರದಲ್ಲಿ ಹಿಂತಿರುಗಿ ಬಂದ ಮೇಲೆ ಧೃತರಾಷ್ಟ್ರ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡುತ್ತಾನೆ. ಜಗಳ ಬೇಡ ಅಂತನೋ ದೃಷ್ಟಿಯಿಂದ ಹಸ್ತಿನಾವತಿ, ಇಂದ್ರಪ್ರಸ್ಥ ಅಂತ 2 ಪಾಲು ಮಾಡಿ ಇಂದ್ರಪ್ರಸ್ಥ, ಖಾಂಡವಪ್ರಸ್ಥ ಏನೂ ಇಲ್ಲ ಅಲ್ಲಿ ಅಂಥದ್ದನ್ನು ಕೊಡ್ತಾನೆ, ಆ ಭೂಮಿಯನ್ನು. ಅಲ್ಲಿ ಇವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಅತ್ಯಂತ ಸಮೃದ್ಧವಾದ ಭೂಮಿಯನ್ನಾಗಿ ಮಾಡ್ತಾರೆ. ಆಮೇಲೆ ನಾರದರು ಬರ್ತಾರೆ, ಬಂದು ಹೇಳುತ್ತಾರೆ, ಒಬ್ಬಳನ್ನು ಮದುವೆಯಾಗಿದ್ದೀರಿ 5 ಜನ,
ನೀವು ವಿವೇಕಿಗಳು, ಆದರೂ ಕೂಡ ನಾನು ಹೇಳ್ತೇನೆ ಅಂತ ಸುಂದರ ಕಥೆಯನ್ನು ಹೇಳಿ ನೀವು ಒಪ್ಪಂದವನ್ನು ಮಾಡಿಕೊಂಡು ಸಂಸಾರ ನಿರ್ವಾಹವನ್ನು ಮಾಡಿದರೆ ಆವಾಗ ಚೆನ್ನಾಗಿರ್ತೀರಿ ಅಂತ ಹೇಳ್ತಾರೆ. ಇವರು ಹಾಗೆ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆಯಲ್ಲಿ ದ್ರೌಪದಿ ದೇವಿಯರು ಇರುವಂತೆ ಇವರು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಧರ್ಮರಾಜನ ಜೊತೆಯಲ್ಲಿ ದ್ರೌಪದಿ ದೇವಿಯರು ಇರುವಾಗ ಅರ್ಜುನ ಅನಿವಾರ್ಯ ಕಾರಣದಿಂದ ಬ್ರಾಹ್ಮಣನ ಗೋ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಧನುಸ್ಸನ್ನು ಪಡೆದುಕೊಂಡು ಹೋಗಬೇಕು ಅಂತ ಆಗಾರಕ್ಕೆ ಬಂದರೆ ಅಲ್ಲಿ ಧರ್ಮರಾಜ ಇದ್ದಾನೆ ದ್ರೌಪದಿ ದೇವಿಯರ ಜೊತೆಯಲ್ಲಿ. ಅವರ ಒಪ್ಪಂದ ಏನು ಅಂತಂದರೆ, ಇನ್ನೊಬ್ಬರ ಜೊತೆಯಲ್ಲಿ ದ್ರೌಪದಿ ದೇವಿಯರಿದ್ದಾಗ ಅಲ್ಲಿ ಪ್ರವೇಶವನ್ನು ಮಾಡಿದರೆ 1 ವರ್ಷದ ತೀರ್ಥಯಾತ್ರೆಯನ್ನು ಮಾಡಬೇಕು, ಬ್ರಹ್ಮಚರ್ಯದಿಂದ ತೀರ್ಥಯಾತ್ರೆಯನ್ನು ಮಾಡಬೇಕು. ಅರ್ಜುನ ಅದಕ್ಕೆ ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ. ತೀರ್ಥಯಾತ್ರೆಗೆ ಅಂತ ಹೋಗ್ತಾ ಅನೇಕ ಕ್ಷೇತ್ರಗಳ ದರ್ಶನವನ್ನು ಮಾಡುತ್ತಾ, ನದಿಗಳಲ್ಲಿ ಅವಗಾಹನವನ್ನು ಮಾಡುತ್ತಾ, ಪ್ರತಿಯೊಂದು ಸ್ಥಳ ಹೇಗೆ ತೀರ್ಥಯಾತ್ರೆಯನ್ನು ಮಾಡಬೇಕು ವೇದವ್ಯಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಜೊತೆಯಲ್ಲಿ ಅನೇಕ ಬ್ರಾಹ್ಮಣರನ್ನ, ವೇದಜ್ಞರನ್ನ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ನಿತ್ಯ ಕರ್ಮಗಳನ್ನು ಮಾಡಿ, ಅವರಿಂದ ಶ್ರವಣಾದಿಗಳನ್ನು ಮಾಡಿ, ಪ್ರತಿ ಕ್ಷೇತ್ರದಲ್ಲಿಯೂ ದಾನಗಳನ್ನು ಮಾಡ್ತಾ, ಅವನು ತೀರ್ಥ ವಿಧಿಗಳನ್ನು ಮಾಡ್ತಾ ಅವನು ಸಂಚರಿಸ್ತಾ ಇದ್ದಾನೆ ಅರ್ಜುನ. ಹಾಗೆ ಹೋಗ್ತಾ ಇರುವಾಗ ಗಂಗಾದ್ವಾರ ಅಂದರೆ ಹರಿದ್ವಾರ ಕ್ಷೇತ್ರಕ್ಕೆ ಬಂದಿದ್ದಾನೆ. ಹರಿದ್ವಾರ ಕ್ಷೇತ್ರಕ್ಕೆ ಬಂದಿದ್ದಾನೆ. ನದಿ ತೀರದಲ್ಲಿ ಅಗ್ನಿಯ ಸಿದ್ಧತೆ ಎಲ್ಲ ಆಗಿದೆ. ಅವನು ಸ್ನಾನವನ್ನು ಮಾಡಿ ನಿತ್ಯಾಗ್ನಿವನ್ನು ಮುಗಿಸಿಕೊಂಡು ಬರಬೇಕು. ನಿತ್ಯಾಗ್ನಿಹೋತ್ರ ಅವನು ಅಗ್ನಿಯಲ್ಲಿ ಆಹುತಿಗಳನ್ನು ನೀಡಬೇಕು. ಅವನು ಎಲ್ಲೇ ಸಂಚಾರ ಮಾಡಿದರೂ ತನ್ನ ಕರ್ತವ್ಯವನ್ನು ಬಿಡ್ತಾ ಇರಲಿಲ್ಲ ಅರ್ಜುನ. ಆದರೆ ಗಂಗೆಯಲ್ಲಿ ಮುಳುಗಿದಾಗ ನಾಗಕನ್ಯೆ ಒಬ್ಬಳು ಆ ಅರ್ಜುನನನ್ನ ಎಳೆದುಕೊಂಡು ಕೆಳಗಡೆ ಕರ್ಕೊಂಡು ಹೋಗಿದ್ದಾಳೆ. ಅವನಿಗೆ ಏನು ಆತಂಕ ಅಂತಂದ್ರೆ, ಪ್ರಾತಃ ಕಾಲದಲ್ಲಿ ಉದಿತೆ ಹೋಗೋವ್ಯಂ, ಸೂರ್ಯೋದಯ ಕಾಲಕ್ಕೆ ಅಗ್ನಿಯಲ್ಲಿ ಆಹುತಿಯನ್ನು ನೀಡಬೇಕು. ಸೂರ್ಯೋದಯ ಕಾಲ ಆಯಿತು, ನನಗಿನ್ನೂ ಅಗ್ನಿಯಲ್ಲಿ ಆಹುತಿ ನೀಡಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಕರ್ಕೊಂಡ್ಬಂದಿದ್ದಾರೆ, ಏನೋ ಅನಾಹುತ ಆಗ್ತಾ ಇದೆ ಅಂತಲ್ಲ, ಅವನಿಗೆ ಹೊತ್ತು ಮೀರುತ್ತಾ ಇದೆ ನಿತ್ಯಾನ್ಹೀಕಕ್ಕೆ ಅಂತಲೂ ಆಲೋಚನೆ ಅರ್ಜುನನಿಗೆ. ಅಷ್ಟೊತ್ತಿಗೆ ಆ ನಾಗಲೋಕಕ್ಕೆ ಎಳ್ಕೊಂಡು ಹೋಗಿದ್ದಾಳೆ ನಾಗಕನ್ಯೆ. ಅಲ್ಲಿ ನೋಡ್ತಾನೆ, ಅಲ್ಲಿ ಆ ಅಗ್ನಿಕೊಂಡ ಎಲ್ಲ ಸಿದ್ಧವಾದದ್ದನ್ನು ನೋಡಿದ್ದಂತೆ. ಇಲ್ಲೇ ಅಗ್ನಿಕೊಂಡ ಇದೆಯಲ್ಲ, ತಕ್ಷಣದಲ್ಲಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನಿತ್ಯಾನ್ಹೀಕವನ್ನು, ಅಲ್ಲಿ ಅಗ್ನಿಯಲ್ಲಿ ಆಹುತಿಯನ್ನು ನೀಡುತ್ತಾನೆ ಅರ್ಜುನ. ಎಷ್ಟು ನಿತ್ಯಾನ್ಹೀಕದ ಅನುಷ್ಠಾನದ ಒಂದು ಶ್ರದ್ಧೆ ಅವರಿಗೆ ಇರುತ್ತೆ. ಆಮೇಲೆ ವಿಚಾರ ಮಾಡ್ತಾನೆ, ಯಾರು ನೀನು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಿ ಅಂತ ಕೇಳಿದೆ. ಆವಾಗ ಅವಳು ಹೇಳ್ತಾಳೆ, ನಾನು ಕುಲೂಪಿ, ನಾಗಕನ್ಯೆ ನಾನು. ಸರಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ಬಂದಿ? ಇಲ್ಲ, ನಿನ್ನ ನೋಡಿದ್ರೆ ಬಹಳ ಸಂತೋಷ ಆಯಿತು, ಮದುವೆ ಆಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಕರ್ಕೊಂಡ್ಬಂದೆ. ನಾನು ತೀರ್ಥಯಾತ್ರೆಯಲ್ಲಿದ್ದೇನೆ, ನನ್ನನ್ನು ನೀನು ಹಿಂಗೆ ಕರ್ಕೊಂಡ್ಬಂದ್ರೆ ಏನು? ಇಲ್ಲ, ನಿನ್ನನ್ನು ನಾನು ಮದುವೆ ಆಗಲಿಲ್ಲ ಅಂತಂದರೆ ನನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೇನೆ ಅಂತ ಅವಳು ಹೇಳಿದ್ದಾಳೆ. ಆಮೇಲೆ ಭಗವತ್ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಅರ್ಜುನ ಉಲೂಪಿಯನ್ನು ಮದುವೆ ಆಗ್ತಾನೆ. ಅಲ್ಲಿ ಇರಾಮಾನ್ ಅಂತ ಒಬ್ಬ ಮಗ ಹುಡುಕ್ತಾನೆ. ಅಲ್ಲಿಂದ ಮತ್ತೆ ಅಲ್ಲಿ ಒಂದು ರಾತ್ರಿ ಇದ್ದದ್ದಷ್ಟೇ ಅರ್ಜುನ. ಅಲ್ಲಿಂದ ಮತ್ತೆ ಹರಿದ್ವಾರ ಕ್ಷೇತ್ರಕ್ಕೆ ಹಿಂತಿರುಗಿ ಬಂದಿದ್ದಾನೆ. ಗಂಗೆಯ ಮುಖಾಂತರವೇ ಮೇಲೆದ್ದು ಬಂದಿದ್ದಾನೆ. ಮತ್ತೆ ಬ್ರಾಹ್ಮಣರ ಜೊತೆಯಲ್ಲಿ ಮತ್ತೆ ಸಂಚಾರಕ್ಕೆ ಹೊರಟಿದ್ದಾನೆ. ಅಲ್ಲಿಂದ ಮತ್ತೆ 1 ವರ್ಷ ಸಂಚಾರ ಹೀಗೆ ನಡೀತು. 1 ವರ್ಷ ಕಳೆದ ಮೇಲೆ 13 ತಿಂಗಳಾದ ಮೇಲೆ ಅರ್ಜುನ ಹಾಗೆ ಸಂಚಾರ ಮಾಡ್ತಾ ಬಂದಿದ್ದಾನೆ. ಮಣಲೂರು ಅಂತನ್ನುವ ರಾಜ್ಯಕ್ಕೆ ಬಂದಿದ್ದಾನೆ. ಮಣಲೂರು ಅಲ್ಲಿಯ ಅರಸ, ಅವನಿಗೆ ಒಬ್ಬಳು ಮಗಳು. ಅವನ ಹೆಸರು ಚಿತ್ರವಾಹನ ಅಂತ. ಚಿತ್ರವಾಹನನಿಗೆ ಒಬ್ಬಳು ಮಗಳು, ಅವಳ ಹೆಸರು ಚಿತ್ರಾಂಗದ. ಚಿತ್ರಾಂಗದೆ ಮತ್ತೆ ಈ ಅರ್ಜುನನನ್ನು ನೋಡಿ ಮನಸೋತಿದ್ದಾಳೆ. ಅರ್ಜುನ ಚಿತ್ರಾಂಗದೆಯನ್ನು ಮದುವೆಯಾಗಬೇಕು ಅಂತ ಒಪ್ಪಿಕೊಂಡಿದ್ದಾನೆ. ರಾಜ ಒಂದು ಮಾತನ್ನು ಹೇಳ್ತಾನೆ, ನಮ್ಮ ವಂಶದ ಹಿರಿಯರು, ಅದರಲ್ಲಿ ಪ್ರಭಾಕರ ಅಂತ ಒಬ್ಬ ರಾಜ. ಆ ಪ್ರಭಾಕರ ರಾಜನಿಗೆ ಮಕ್ಕಳಿರಲ್ಲ. ಶಿವನ ಆರಾಧನೆಯನ್ನು ಮಾಡಿದಾಗ ಮಹರುದ್ರ ದೇವರು ವರವನ್ನು ಕೊಡ್ತಾರೆ.
ನಿನ್ನ ವಂಶದಲ್ಲಿ ಯಾರಿಗೂ ಮಕ್ಕಳಿಲ್ಲ ಅಂತ ಆಗೋದಿಲ್ಲ, ಆದರೆ ಒಂದೇ ಮಗು ಆಗೋದೆಲ್ಲರಿಗೂ. ಅಲ್ಲಿದ ಆ ಪ್ರಭಾಕರನಿಂದ ಹಿಡಿದು ಇಲ್ಲಿಯ ತನಕವೂ ಎಲ್ಲರಿಗೂ ಗಂಡು ಮಕ್ಕಳೇ ಇದ್ರು. ನನಗೆ ಮಾತ್ರ ಹೆಣ್ಣು ಮಗಳು, ನನಗೆ ಒಂದೇ ಮಗಳು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವಂಶದಲ್ಲಿ ಎಲ್ಲರೂ ಒಬ್ಬಳೇ ಮಗಳು, ಒಂದೇ ಮಗು, ಅದು ಗಂಡೋ ಹೆಣ್ಣು. ನನಗೆ ಗಂಡು ಸಂತತಿ ಇಲ್ಲದರಿಂದಾಗಿ ವಂಶ ವೃದ್ಧಿಯಾಗಬೇಕಾಗಿದೆ. ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ನೀನು ಕೊಡ್ತೀಯಂತಾದರೆ ಮಾತ್ರ ನನ್ನ ಮಗಳನ್ನು ನಿನಗೆ ಕೊಡ್ತೇನೆ ಅಂತ ಆ ಚಿತ್ರವಾಹನ ಹೇಳ್ತಾನೆ. ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅರ್ಜುನ ಮದುವೆ ಆಗ್ತಾನೆ ಚಿತ್ರಾಂಗದೆಯನ್ನ. ಆ ಚಿತ್ರಾಂಗದೆಯಲ್ಲಿ ಹುಟ್ಟಿದವನು ಬಭ್ರುವಾಹನ. ಆ ಬಭ್ರುವಾಹನನನ್ನ ಈ ಚಿತ್ರವಾಹನನಿಗೆ ಅಜ್ಜನಿಗೆ ಮಗನನ್ನಾಗಿ ದತ್ತು ಕೊಟ್ಟು, ತನ್ನ ಮಾವನಿಗೆ ತನ್ನ ಮಗನನ್ನ ದತ್ತು ಕೊಟ್ಟು ಅಲ್ಲಿಂದ ಮತ್ತೆ ಮುಂದಕ್ಕೆ ಹೊರಡ್ತಾನೆ. ಹಾಗೆ ಇದು ಪೂರ್ವ ದೇಶದಲ್ಲೇ ಆಯಿತು. ಹೀಗೆ ಸಂಚಾರ ಮಾಡ್ತಾ ದಕ್ಷಿಣ ದಿಕ್ಕಿಗೆ ಬರ್ತಾ ಇದ್ದಾನೆ. ಪೂರ್ವ ದೇಶದಲ್ಲಿ ಒಂದು, ಉತ್ತರ ದೇಶದಲ್ಲಿ ಮದುವೆ ಒಂದು ಉಲೂಪಿ, ಪೂರ್ವ ದೇಶದಲ್ಲಿ ಒಂದು ಮದುವೆ ಚಿತ್ರಾಂಗದೆ. ದಕ್ಷಿಣ ದೇಶಕ್ಕೆ ಬರ್ತಾನೆ, ದಕ್ಷಿಣ ಸಮುದ್ರಕ್ಕೆ, ದಕ್ಷಿಣ ದಿಕ್ಕಿಗೆ ಬಂದಾಗ ಅಲ್ಲಿ ಸಮುದ್ರದ ಹತ್ತಿರದಲ್ಲಿ ತೀರ್ಥಗಳು, ಒಂದು 5 ತೀರ್ಥಗಳಿವೆ. ಆ ತೀರ್ಥಗಳನ್ನು ನಾರೀ ತೀರ್ಥ ಅಂತ ಕರೀತಾ ಇದ್ದಾರೆ. ಇಲ್ಲಿ ಸಮುದ್ರ ಸ್ನಾನವನ್ನು ನೇರವಾಗಿ ಮಾಡುವಂತಿಲ್ಲ, ತೀರ್ಥ ಸ್ನಾನವನ್ನು ಮಾಡಿ ಸಮುದ್ರ ಸ್ನಾನಕ್ಕೆ ಹೋಗಬೇಕು. ತೀರ್ಥ ಸ್ನಾನ ಮಾಡಬೇಕು ಅಂತಂದ್ರೆ ಅಲ್ಲಿ ಅವರು ಹೇಳ್ತಾರೆ, ಯಾರೂ ಕೂಡ ತೀರ್ಥ ಸ್ನಾನಕ್ಕೆ ಹೋಗೋದಿಲ್ಲ, ನೀರೇನೋ ಚೆನ್ನಾಗಿದೆ ಆದ್ರೆ ಯಾರೂ ಕೂಡ ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ಕೇಳ್ತಾರೆ. ಅರ್ಜುನ ಕೇಳ್ತಾರೆ, ಇಲ್ಲ, ಆ ತೀರ್ಥಗಳಲ್ಲಿ ಮೊಸಳೆ ಇವೆ, ಸರೋವರಗಳಲ್ಲಿ ಮೊಸಳೆ ಇವೆ, ಅದಕ್ಕೆ ಯಾರೂ ಕೂಡ ಅಲ್ಲಿ ಹೋಗೋದಿಲ್ಲ ಅಂತ. ಇವನು ಹೌದಾ, ಹಾಗಾದ್ರೆ ನಾನು ಹೋಗ್ತೇನೆ ಅಂತಾನೆ ಅರ್ಜುನ ಹೋಗ್ತಾನೆ. ಒಂದು ತೀರ್ಥದಲ್ಲಿ ಮುಳುಗು ಹಾಕ್ತಾನೆ. ಮುಳುಗು ಹಾಕಿದ ಕೂಡಲೇ ಅವನು ಮೊಸಳೆ ಬರುತ್ತೆ. ಮೊಸಳೆ ಬಂದದ್ದೇ ಅರ್ಜುನನ ಕಾಲನ್ನು ಹಿಡಿದುಕೊಳ್ಳುತ್ತೆ. ಹಿಡಿದುಕೊಂಡ್ರೆ ಅರ್ಜುನ ಎತ್ತಿ ಅದನ್ನು ಮೇಲಕ್ಕೆ ಹಾಕ್ತಾನೆ. ಮೇಲಕ್ಕೆ ಹಾಕಿದ ಕೂಡಲೇ ಆ ಮೊಸಳೆ ರೂಪವನ್ನು ಬಿಟ್ಟು ಸುಂದರಿಯಾಗಿ ನಿಂತುಕೊಳ್ತಾ ಇದ್ದಾಳೆ, ಒಂದು ನಾರಿಯಾಗಿ ನಿಂತುಕೊಳ್ತಾ ಇದ್ದಾಳೆ. ಅವಳ ಹೆಸರು ವೃಂದ ಅಂತ. 5 ತೀರ್ಥಗಳಿವೆ ಅಲ್ಲಿ. ಅಗಸ್ತ್ಯ ತೀರ್ಥ, ಸೌಭದ್ರ ತೀರ್ಥ, ಪೌಲೋಮ ತೀರ್ಥ, ಧರ್ಮಪ್ಲವ ತೀರ್ಥ, ಭಾರದ್ವಾಜ ತೀರ್ಥ ಅಂತ 5 ತೀರ್ಥಗಳು. ನೀನು ಯಾರು, ಇಲ್ಲಿ ಯಾಕಿದ್ದಿ ಅಂತ ಕೇಳ್ತಾನೆ ಅರ್ಜುನ. ಆವಾಗ ಅವಳು ಹೇಳ್ತಾಳೆ, ನಾವೆಲ್ಲ ಅಪ್ಸರಾ ಸ್ತ್ರೀಯರು, 5 ಜನರು ಕೂಡ. ಒಬ್ಬ ಬ್ರಾಹ್ಮಣ ಬ್ರಹ್ಮವರ್ಚಸ್ವಿ, ಅವನು ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅವನನ್ನು ನೋಡಿ ನಮಗೆ ಬಹಳ ಸಂತೋಷ ಆಗುತ್ತೆ. ನಾವು ಅವನ ಸುತ್ತಲೂ ಕೂಡ ನೃತ್ಯವನ್ನು ಮಾಡಿದ್ದೇವೆ, ಹಾಡಿದ್ದೇವೆ. ಅದನ್ನು ನೋಡಿ ಸ್ವಲ್ಪ ನೋಡಿದ, ಆಮೇಲೆ ಮತ್ತೆ ನಾವು ಮುಂದುವರಿಸಿದಾಗ ಅವನಿಗೆ ಸಿಟ್ಟು ಮಾಡಿಕೊಂಡು ನಮ್ಮ ತಪಸ್ಸಿಗೆ ವಿಘ್ನವನ್ನು ಮಾಡ್ತಾ ಇದ್ದಾರೆ. ಮೊಸಳೆಗಳ ಥರ ಇವರು ನಮಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ, ನೀವು ಮೊಸಳೆಗಳೇ ಆಗಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಆಮೇಲೆ ತಪ್ಪಾಯಿತು ಅಂತ ಕಾಲಿಗೆ ಬೀಳ್ತಾ ಇದ್ದಾರೆ. ಆವಾಗ ಅವನು ಹೇಳ್ತಾನೆ, ನಿಮ್ಮ ಎಲ್ಲರನ್ನೂ ಕೂಡ ಮೊಸಳೆ, ನೀವು ಯಾರನ್ನು ಹಿಡಿದ್ರೆ ಅವರು ನಿಮ್ಮ ವಶಕ್ಕೆ ಬರ್ತಾರೆ, ನಿಮ್ಮನ್ನ ಯಾರು ಎತ್ತಿ ಹಾಕ್ತಾರೆ ಅವರಿಂದ ನೀವು ಉದ್ಧತರಾಗ್ತೀರಾ ಅಂತ ಆ ಬ್ರಾಹ್ಮಣ ಹೇಳಿದ್ದಾನೆ. ಅದರಂತೆ ಅರ್ಜುನನ ಸ್ಪರ್ಶದಿಂದಾಗಿ ಶಾಪ ಮೋಚನೆಯಾಗಿದೆ ಅವರಿಗೆ. 5 ಜನ ಒಂದೊಂದು ತೀರ್ಥದಲ್ಲಿ ಕೂಡ ಒಬ್ಬೊಬ್ಬ ಅಪ್ಸರಾಸ್ತ್ರಿ, ಅವರೆಲ್ಲರೂ ಕೂಡ ಅರ್ಜುನನ ಪಾಣಿಗ್ರಹಣವನ್ನು ಮಾಡ್ತಾರೆ. ಅಲ್ಲಿಂದ ಮುಂದೆ ಅರ್ಜುನ ಪಶ್ಚಿಮ ದಿಕ್ಕಿಗೆ ಬರ್ತಾನೆ. ಪಶ್ಚಿಮ ದಿಕ್ಕು ದ್ವಾರಕೆಯ ಕಡೆಗೆ ಬಂದರೆ ಅಲ್ಲಿ ಕೃಷ್ಣನ ಸೋದರಿ ಸುಭದ್ರ ಪಾಣಿಗ್ರಹಣ. ಅವನು ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೊರಟವನು. ವರ್ಷದ ಮೊದಲು ಒಬ್ಬಳನ ಮದುವೆಯಾದ, ವರ್ಷ ಆದ ಮೇಲೆ ಕ್ರಮವಾಗಿ ಎಲ್ಲರನ್ನು ಮದುವೆಯಾಗಿ, ಆಮೇಲೆ ಈ ಕಡೆ ಉಲೂಪಿ, ಮತ್ತೊಂದು ಚಿತ್ರಾಂಗದ, ಮತ್ತೆ 5 ಅಪ್ಸರಾಸ್ತ್ರೀಯರು, ನಂತರದಲ್ಲಿ ಸುಭದ್ರೆ, ಎಲ್ಲರ ಪಾಣಿಗ್ರಹಣವನ್ನು ಮಾಡಿಕೊಂಡು ಅವನು ಹಿಂತಿರುಗುತ್ತಾ ಇದ್ದಾನೆ. ಸುಭದ್ರೆಗೆ ಅರ್ಜುನನ ಮೇಲೆ ಮನಸ್ಸಿರುತ್ತದೆ. ಆದರೆ ಬಲರಾಮ ದುರ್ಯೋಧನಿಗೆ ಕೊಡ್ತೇನೆ ಅಂತ ದುರ್ಯೋಧನಿ ಮಾತು ಕೊಡ್ತಿರ್ತಾನೆ. ಕೃಷ್ಣ ಅದಕ್ಕೆ ಅದ್ಭುತವಾದ ತಂತ್ರವನ್ನು ಮಾಡುತ್ತಾನೆ. ಅರ್ಜುನ
ಸನ್ಯಾಸಿಯ ವೇಷದಲ್ಲಿ ಹೋಗ್ತಾನೆ. ಚಾತುರ್ಮಾಸ್ಯ ವ್ರತ. ಅರ್ಜುನ ಅಲ್ಲಿ ಇದ್ದಾನೆ. ಸುಭದ್ರೆಯನ್ನ ಸೇವೆಗೆ ಅಂತ ಬಲರಾಮನಿಗೆ ನಿಯೋಜನೆ ಮಾಡ್ತಾನೆ. ಕೃಷ್ಣ ಅಂತಾನೆ, ಅಣ್ಣ ಬೇಡ, ತರುಣ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಸನ್ಯಾಸಿ ಅಂತಂದ್ರೆ ಕನ್ಯೆ, ಅವಿವಾಹಿತಳಾದಂತಹ ಕನ್ಯೆಯನ್ನೆಲ್ಲ ಬಿಡೋದು ಸರಿಯಲ್ಲ ಅಂತ ಕೃಷ್ಣ ಹೇಳ್ತಾನಂತೆ. ಬಲರಾಮ ಅಂತಾನೆ, ಈ ಸನ್ಯಾಸಿಗಳು ತುಂಬ ಶುದ್ಧವಾಗಿದ್ದಾರೆ, ಹಾಗೆಲ್ಲ ನೀನು ಅನ್ಯಥಾ ಭಾವನೆ ಮಾಡಬೇಡ, ನಮ್ಮ ತಂಗಿ ಸುಭದ್ರೆ ಸೇವೆ ಮಾಡಲಿ, ಒಳ್ಳೆ ಗಂಡ ಸಿಗಲಿ ಅವಳಿಗೆ ಅಂತ ಹೇಳಿ ಸುಭದ್ರೆಯನ್ನೇ ನಿಲ್ಲಿಸೋದು ಅಂತ ಹೇಳಿ ಸುಭದ್ರೆಯನ್ನೇ ಆ ಅರ್ಜುನ ಸನ್ಯಾಸಿಯ ಸೇವೆಗೆ ಅಂತ ನಿಲ್ಲಿಸ್ತಾರೆ. ಚಾತುರ್ಮಾಸ್ಯದ ಅವಧಿ ಮುಗಿಯುತ್ತದೆ. ಅಷ್ಟು ಹೊತ್ತು ಅಲ್ಲೇ ಇದ್ದಾನೆ ಅರ್ಜುನ. ಅವಧಿ ಮುಗಿಯುವ ಹೊತ್ತಿನಲ್ಲಿ ಅವಳು ಒಮ್ಮೆ ಅರ್ಜುನನ ಹತ್ರ ಹಾಗೆ ಮಾತಾಡ್ತಾ ಇರುವಾಗ ಕೇಳ್ತಾಳೆ, ನೀವು ಪಾಂಡವರನ್ನು ನೋಡಿದ್ದೀರಾ? ನೋಡಿದ್ದೇನೆ. ಅರ್ಜುನನನ್ನು ನೋಡಿದ್ದೀರಾ? ನೋಡಿದ್ದೇನೆ. ಹೇಗಿದ್ದಾನಂತ? ಚೆನ್ನಾಗಿದ್ದಾನೆ. ಎಲ್ಲಿದ್ದಾನೆ ಅರ್ಜುನ? ಇಲ್ಲೇ ಇದ್ದಾನೆ. ಅಲ್ಲ, ಅರ್ಜುನ ಎಲ್ಲಿದ್ದಾನೆ ಅಂತ ನಾನು ಕೇಳ್ತಾ ಇದ್ದೇನೆ ಅಂತ. ಇಲ್ಲೇ ಇದ್ದಾನೆ ಅರ್ಜುನ ಅಂತ ಹೇಳ್ತಾನೆ. ಅಲ್ಲ, ಇಲ್ಲಿ ಎಲ್ಲಿದ್ದಾನೆ? ಹೇ ಮೂರ್ಖೆ, ನಾನೇ ಅರ್ಜುನ ಅಂತ ಆವಾಗ ಹೇಳ್ತಾನೆ. 4 ತಿಂಗಳು ಚಾತುರ್ಮಾಸ್ಯ ಗೊತ್ತೇ ಆಗಿಲ್ಲ ಸುಭದ್ರೆಗೆ. ಅರ್ಜುನನಿಗೆ ಗೊತ್ತಿದೆ ನೋಡಿ, ಅಷ್ಟು ಗೊತ್ತಿದ್ದು ಸುಭದ್ರೆಯನ್ನು ಮದುವೆ ಆಗಬೇಕು ಅಂತಿದ್ರು. ಎಷ್ಟು ಸಂಯಮದಿಂದ ಅವನಿದ್ದಾನೆ. 4 ತಿಂಗಳಾದ ಮೇಲೆ ಆಮೇಲೆ ತಿಳಿಸಿದ್ದಾಳೆ. ಸುಭದ್ರೆಗೆ ಹೇಳ್ತಾನೆ. ಅವಳು ನಾಚಿ ನೀರಾಗಿ ಬಿಟ್ಟಿದ್ದಾಳೆ ಅಂತಲ್ಲಿ. ಆವಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ಎಲ್ಲ, ಅಲ್ಲೇ ರಥ ಇದೆ, ಮತ್ತೊಂದಿದೆ, ಎಲ್ಲ ವ್ಯವಸ್ಥೆ ಇದೆ. ಸುಭದ್ರೆಯನ್ನು ಕರೆದುಕೊಂಡು ಅರ್ಜುನ ರಥವನ್ನು ಏರಿದ್ನಂತೆ. ರಥವನ್ನು ಏರಿ ಹೊರಡುವಾಗ ಎಲ್ಲ ಯಾದವರು, ಅಲ್ಲಿ ದ್ವಾರಕೆಯಲ್ಲಿದ್ದಂತಹ ಯಾದವರೆಲ್ಲ ಮುಗಿಬೀಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬಂದರೆ ಅರ್ಜುನ ಯುದ್ಧವನ್ನು ಮಾಡ್ತಾನೆ. ಅರ್ಜುನನ ಯುದ್ಧದ ಕೌಶಲಗಳಲ್ಲಿ ಇದೊಂದು ಅತ್ಯದ್ಭುತವಾದ ಯುದ್ಧ. ಸಾವಿರಾರು ಜನ ಯಾದವರ ಯುದ್ಧಕ್ಕೆ ಅಂತ ಬಂದಿದ್ದಾರೆ. ಏಕಾಂಗಿ ಅರ್ಜುನ ಯುದ್ಧವನ್ನು ಮಾಡ್ತಾನೆ. ಸುಭದ್ರೆ ಸಾರಥ್ಯವನ್ನು ಮಾಡ್ತಾ ಇದ್ದಾಳೆ. ಅವಳಿಗೆ ಆ ಚಾಣಾಕ್ಷತನ ಇದೆ, ಸಾರಥ್ಯವನ್ನು ಮಾಡ್ತಾ ಇದ್ದಾಳೆ. ಅರ್ಜುನ ಯುದ್ಧವನ್ನು ಮಾಡ್ತಾನೆ. ಇವರೆಲ್ಲರೂ ಕೂಡ ಬಂಧುಗಳು, ಇವರೆಲ್ಲರೂ ಕೂಡ ಕೃಷ್ಣನ ಪರಿವಾರದವರು, ನಮ್ಮ ಪರಿವಾರದವರು. ಇವರು ಯಾರಿಗೂ ಗಾಯ ಆಗಬಾರ್ದು. ಆದರೆ ಇವರೆಲ್ಲರನ್ನೂ ಸೋಲಿಸಬೇಕು. ಅರ್ಜುನ ಯುದ್ಧವನ್ನು ಮಾಡ್ತಾನೆ. ಒಬ್ಬರಿಗೂ ಒಂದು ಗಾಯ ಆಗಲ್ಲ, ಒಂದು ಗಾಯವೂ ಕೂಡ ಆಗೋದಿಲ್ಲ. ಕಿರೀಟ ಹಾರಿ ಹೋಗುತ್ತೆ, ಕೈಯಲ್ಲಿದ್ದ ಧನುಸ್ಸು ಕತ್ತರಿಸಿ ಬೀಳುತ್ತೆ, ರಥ ತುಂಡಾಗತ್ತೆ, ಕವಚ ಭೇದನ ಆಗುತ್ತೆ, ಎದೆಗೆ ಗಾಯ ಆಗಲ್ಲ, ಕರ್ಣ ಕುಂಡಲ ಹಾರಿ ಹೋಗುತ್ತೆ, ಕಿವಿಗೆ ಗಾಯ ಆಗಲ್ಲ. ಅಂದ್ರೆ ಅರ್ಜುನನ ಚಾಣಾಕ್ಷತನ ಎಂಥದ್ದು. ಅಂತಹ ಯುದ್ಧವನ್ನು ಮಾಡ್ತಾನೆ. ಎಲ್ಲರೂ ನಿಶಸ್ತ್ರರಾಗಿದ್ದಾರೆ, ಒಬ್ಬರ ಕೈಯಲ್ಲಿ ಆಯುಧಗಳಿಲ್ಲ, ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಯುದ್ಧವನ್ನು ಮಾಡಿ ಸುಭದ್ರೆಯನ್ನು ಕರೆದುಕೊಂಡು ಹೊರಡುತ್ತಾನೆ. ಸುಭದ್ರಾಹರಣ, ಅದ್ಭುತವಾದಂತಹ ಯುದ್ಧವನ್ನು ಮಾಡಿ ಅರ್ಜುನ ಸುಭದ್ರೆಯನ್ನು ಕರೆದುಕೊಂಡು ವಿರೋಚಿತವಾಗಿ ಕರೆದುಕೊಂಡು ಬರುತ್ತಾನೆ. ಆಮೇಲೆ ಭಾರಿ ಚರ್ಚೆ ನಡೀತದೆ. ಕೊನೆ ಬಲರಾಮ ಕೇಳ್ತಾನೆ, ಕೃಷ್ಣನನ್ನ ಕೇಳಿ ಏನು ಹೇಳ್ತಾನೆ ಕೃಷ್ಣ? ಕೃಷ್ಣ ಅಂತಾನೆ, ಪಾಂಡವರು ಏನಿದ್ರು ಒಳ್ಳೆಯವರೇ, ಅರ್ಜುನನು ಯೋಗ್ಯನಾದಂಥವನೇ, ಸಂತೋಷದಿಂದ ನಾವು ಮಗಳನ್ನು ಒಪ್ಪಿಸಿಕೊಟ್ರೆ ಆವಾಗ ನಮಗೂ ಅವ್ರಿಗೂ ಬಾಂಧವ್ಯ ಚೆನ್ನಾಗಿರುತ್ತೆ. ಯುದ್ಧ ಅಂತಂದ್ರೆ ಮತ್ತೆ ಒಂದಿಷ್ಟು ರಕ್ತಪಾತ ಆಗತ್ತೆ, ಯಾಕೆ ನಮ್ಮಲ್ಲಿ ವೈಮನಸ್ಯ? ಹೇಗಿದ್ರು ನಮ್ಮ ಬಂಧುಗಳೇ ತಾನೆ, ನಮ್ಮ ಸೋದರತ್ತೆ ಮಕ್ಕಳೇ ಪಾಂಡವರಾಗಿದ್ದಾರೆ, ಯಾಕೆ ಗಲಾಟೆ ಮಾಡಬೇಕು? ಹೌದು ಬಿಡು ಕೃಷ್ಣ, ನೀನು ಹೇಳ್ತಾ ಇರೋದು ಸರಿ ಅಂತ ಬಲರಾಮ ಒಪ್ಪಿಗೆಯನ್ನು ಕೊಟ್ಟು ಆಮೇಲೆ ಸುಭದ್ರೆಯನ್ನು ಮದುವೆ ಮಾಡಿಕೊಡುತ್ತಾರೆ. ಹೀಗೆ ಇವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಇಂದ್ರಪ್ರಸ್ಥದಲ್ಲಿ ಚೆನ್ನಾಗಿರುತ್ತಾರೆ. ಅಗ್ನಿದೇವ ಅಜೀರ್ಣ ರೋಗದಿಂದ ಒದ್ದಾಡ್ತಾ ಇರ್ತಾನೆ. ಅದಕ್ಕೆ ಏನು ಮದ್ದು ಅಂತಂದ್ರೆ, ಖಾಂಡವ ವನದ ದಾಹವನ್ನು ಮಾಡಿದರೆ ಅಲ್ಲಿರುವ ಔಷಧದ ವೃಕ್ಷಗಳನ್ನ ಸುಟ್ರೆ ಆವಾಗ ಅವನ ಉದರ ದೋಷ ಪರಿಹಾರ ಆಗುತ್ತೆ ಅಂತ. ಅಗ್ನಿಗೆ ಉದರ ದೋಷ ಪರಿಹಾರ ಆಗುತ್ತೆ. ಆದರೆ ಇಂದ್ರದೇವರು ಮಳೆಯನ್ನು ಸುರಿಸಿ ತಡಿತಾ ಇರ್ತಾರೆ. ಕೃಷ್ಣ ಅರ್ಜುನರನ್ನ ಸಂಧಿಸಿ, ನೀವು ನನ್ನ ರಕ್ಷಣೆಯನ್ನು ಮಾಡಬೇಕು, ನಾನು ಖಾಂಡವ ವನವನ್ನು ಸುಡಬೇಕು ಅಂತ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಕೃಷ್ಣಾರ್ಜುನರು ಸಹಾಯವನ್ನು ಮಾಡಿ ಅಗ್ನಿ ಖಾಂಡವ ವನವನ್ನು ಸುಡುವಂತೆ ಮಾಡ್ತಾರೆ. ಅದರ ಫಲವಾಗಿ ಅವರಿಗೆ ಗಾಂಡೀವ ಧನುಸ್ಸನ್ನು ತಂದುಕೊಡ್ತಾ ಇದ್ದಾನೆ ಅಗ್ನಿದೇವ. ನಂತರದಲ್ಲಿ ಮಯಾಸುರ
ಮಯಾಸುರ ಬರುವಂತಹ ಕಥೆ. ಅದು ಮುಂದಿನ ಮಯಾಸುರ ಬಂದು ಸಭೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಸಭಾ ನಿರ್ಮಾಣದಿಂದ ಆರಂಭ ಆಗುವ ಪರ್ವ ಸಭಾ ಪರ್ವ. ಅದು ನಾಳೆಯಿಂದ ನೀವು ಚಿಂತನೆ ಮಾಡಲಿಕ್ಕಿದ್ದೀರಿ. ಇಲ್ಲಿಯ ತನಕ 5 ದಿವಸ ಚಿಂತನೆ ಮಾಡಿದ್ದು ಆದಿಪರ್ವ. ಇದು ಪಾಂಡವರ ಕಥೆಯ ಮೊದಲ ಭಾಗ, ಮಹಾಭಾರತದ ಮೊದಲ ಭಾಗ. ಈ ಕುರುವಂಶದ ಆರಂಭದಿಂದ ಕೆಲವು ಅಂಶಗಳನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಇಂದ್ರಪ್ರಸ್ಥದಲ್ಲಿ ಚೆನ್ನಾಗಿ ಪಾಂಡವರು ರಾಜ್ಯಭಾರವನ್ನು ಮಾಡುತ್ತಾ ಇರುವಂತಹ ಪ್ರಸಂಗದ ತನಕ ನಾವು ಚಿಂತನೆ ಮಾಡಿದ್ದೇವೆ. ಈ 5 ದಿನಗಳಲ್ಲಿ ಏನು ಚಿಂತನೆ ನಡೆದಿದೆ ಇದನ್ನು ನಾವು ಗುರುಗಳ ಮುಖಾಂತರ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾಗಿರುವಂತಹ ವೇದವ್ಯಾಸ ದೇವರ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ವೇದವ್ಯಾಸ ದೇವರು ಅತ್ಯುತ್ತಮವಾದ ಜ್ಞಾನವನ್ನು ದಯಪಾಲಿಸಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಮನುಷ್ಯನ ಜನ್ಮದ ಸಾಫಲ್ಯ ಜ್ಞಾನದಿಂದ. ಆದ್ದರಿಂದ ವೇದವ್ಯಾಸ ದೇವರು ತತ್ವಜ್ಞಾನವನ್ನು ನೀಡಿದರೆ ನಮ್ಮ ಜನ್ಮ ಸಫಲ ಆಗುತ್ತೆ. ಅದರಲ್ಲಿಯೂ ಅತ್ಯಂತ ಶ್ರೇಷ್ಠವಾದಂತಹ ಕೃತಿ ಶ್ರೀಮನ್ ಮಹಾಭಾರತ. ಸಿರುಗುಪ್ಪ ಅಧ್ಯಾತ್ಮ ಬಂಧುಗಳು ನೀವೆಲ್ಲರೂ ಕೂಡ ಸೇರಿ ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನು, ಅಧಿಕ ಮಾಸದ ಕಾರ್ಯಕ್ರಮವನ್ನು ಅತ್ಯಧಿಕ ರೀತಿಯಿಂದ ಚೆನ್ನಾಗಿ ನಡೆಸ್ತಾ ಇದ್ದೀರಿ. ಬಹಳ ಸಂತೋಷ ಆಗುತ್ತೆ ನಿಮ್ಮೆಲ್ಲರನ್ನ ನೋಡುವಾಗ. ಊರಿನವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇದಕ್ಕೆ ನಿರ್ವಾಹಕರಾಗಿ ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು, ಒಬ್ಬರ ಹೆಸರನ್ನು ಹೇಳಲ್ಲ, ಪ್ರತಿಯೊಬ್ಬರೂ ಕೂಡ ಬಹಳ ದಕ್ಷತೆಯಿಂದ ಶ್ರದ್ಧೆಯಿಂದ ಸಂಚಾಲಕರಾಗಿ ನಿಂತುಕೊಂಡು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ನಿರ್ವಾಹ ಮಾಡ್ತಾ ಇದ್ದಾರೆ. ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರ ಜೊತೆ ಸೇರಿ ಇವರೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಅಭಿನಂದನೀಯ, ಬಹಳ ಶ್ಲಾಘನೀಯ. ವೇದವ್ಯಾಸ ದೇವರು, ಎಲ್ಲ ದೇವತೆಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ದಯಪಾಲಿಸಲಿ. ಚೆನ್ನಾಗಿ ಸಿರುಗುಪ್ಪಕ್ಕೆ ಎಲ್ಲ ಊರುಗಳಿಗೂ ಆಗಬೇಕು. ಇಲ್ಲಿ ಮಹಾಭಾರತ ಚಿಂತನೆ ನಡೆದಿದೆ. ಚೆನ್ನಾಗಿ ಮಳೆ ಬರಲಿ, ಬೆಳೆ ಚೆನ್ನಾಗಿ ಆಗಲಿ, ಸಮೃದ್ಧಿಯಾಗಲಿ. ವಿಶೇಷವಾಗಿ ಭತ್ತದ ಬೆಳೆ ಈ ಊರಿನಲ್ಲಿ ಅದರ ಸಮೃದ್ಧಿ ಇನ್ನಷ್ಟು ಆಗಲಿ, ಹೆಚ್ಚೆಚ್ಚು ಸಮೃದ್ಧಿ ಉಂಟಾಗಲಿ. ಅದರಿಂದ ನೆಮ್ಮದಿಯಿಂದ ಹೆಚ್ಚೆಚ್ಚು ಜ್ಞಾನ ಕಾರ್ಯವನ್ನು ಮಾಡುವಂತೆ. ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಅಂತ ಸಂಪತ್ತು ಸಿಗಲಿ ಅಂದರೆ ಎಂತಹ ಸಂಪತ್ತು? ಯೋಗ್ಯವಾದ ಸಂಪತ್ತು. ಯಾವ ಸಂಪತ್ತು ಧರ್ಮ ಕಾರ್ಯಕ್ಕೆ ವಿನಿಯೋಗ ಆಗುತ್ತೋ ಅಂತಹ ಸಂಪತ್ತು ಶ್ರೇಷ್ಠವಾದ ಸಂಪತ್ತು. ಎಲ್ಲರೂ ಕೂಡ ಆಯುರಾರೋಗ್ಯಗಳಿಂದ ಸಮೃದ್ಧರಾಗಿ ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು ಹೊಂದಿ ಪರಮಾತ್ಮನ, ನಾರಾಯಣನ, ಸಕಲ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ 2 ಮಾತನ್ನು ಶ್ರೀ ಗುರು ಮಧ್ವೇಶಾರ್ಪಣ. ಹರೇ ನಮಃ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ